ಹೆಲೋ ಬೆಸ್ಟೀಸ್, ವೆಲ್ಕಮ್ ಬ್ಯಾಕ್ ಟು ಫಿಲ್ಮಿ ಸ್ಟೋರಿ ಲೈನ್. ಇವತ್ತು ನಾವು ನೋಡೋಣ ಮಲಯಾಳಂನಲ್ಲಿ 2024ರಲ್ಲಿ ರಿಲೀಸ್ ಆಗಿರೋಂಥ ಕಿಷ್ಕಿಂಧ ಕಾಂಡಮ್ ಅನ್ನೋ ಸೈಕಲಾಜಿಕಲ್ ಮಿಸ್ಟ್ರಿ ಥ್ರಿಲ್ಲರ್ ಮೂವಿನ. ಕಿಷ್ಕಿಂಧ ಅಂದರೆ ನಿಮಗೇನು ನೆನಪಾಗುತ್ತೆ? ಸುಗ್ರೀವನ ರಾಜ್ಯ. ಹಾಗಂತ ಫಿಲ್ಮ್ಗೂ ರಾಮಾಯಣಕ್ಕೂ ಯಾವುದಾದ್ರೂ ಸಂಬಂಧ ಇದೆಯಾ? ಇರಲ್ಲ. ಆದರೆ ಕೋತಿಗಳ ಜೊತೆ ಈ ಫಿಲ್ಮ್ ಲಿಂಕ್ ಆಗಿರುತ್ತೆ. ಮೂವಿ ಅಂತೂ ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ. ಹಾಗೆ ಮೂವಿ ಕೊನೆಯಲ್ಲಿ ಬರುವಂಥ ಅನ್ಎಕ್ಸ್ಪೆಕ್ಟೆಡ್ ಟ್ವಿಸ್ಟು ಜೊತೆಗೆ ಎಮೋಷ್ನಲ್ ಎಲ್ಲದನ್ನು ಕೂಡ ನಾವು ಎಕ್ಸ್ಪೆಕ್ಟ್ ಮಾಡಿರೋದಕ್ಕೆ ಸಾಧ್ಯನೇ ಇಲ್ಲ. ಮೂವಿನಲ್ಲಿ ಹೀರೋ ಮಗ ಇದ್ದಕ್ಕಿದ್ದಂಗೆ ಕಾಣೆ ಆಗ್ತಾರೆ. ಅವ್ರು ಬದುಕಿದಾರೋ ಇಲ್ವೋ ಅನ್ನೋದು ಕೂಡ ಗೊತ್ತಾಗೋದಿಲ್ಲ. ಹಾಗೆಯೇ ಹೀರೋನ ಮೊದಲನೇ ಹೆಂಡತಿಗೆ ಏನಾಗುತ್ತೆ, ಇದೇ ಥರ ಮೂವಿನಲ್ಲಿ ತುಂಬಾನೇ ಮಿಸ್ಟೀರಿಯಸ್ ಇದೆ, ಅನ್ಎಕ್ಸ್ಪೆಕ್ಟೆಡ್ ಸಿಚುಯೇಷನ್ಸ್ ಇದೆ. ಅದೆಲ್ಲದ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಯಾರಾದರೂ ಹೊಸದಾಗಿ ಚಾನಲ್ನ ವಿಸಿಟ್ ಮಾಡಿದರೆ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇನ್ಯಾಕೆ ತಡ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಬಿಗಿನ್ ದ ವಿಡಿಯೋ. ಮೂವಿ ಸ್ಟಾರ್ಟಿಂಗ್ನಲ್ಲಿ ಎಲೆಕ್ಷನಿನ ಅನೌನ್ಸ್ಮೆಂಟ್ ಆಗ್ತಿರುತ್ತೆ. ಎಲೆಕ್ಷನ್ಗಿಂತ ಮುಂಚೆ ಯಾರ ಮನೆಯಲ್ಲೂ ಕೂಡ ಗನ್ಸ್ ಇರಬಾರ್ದು ಅಂತ ಗೌರ್ಮೆಂಟ್ ನೋಟಿಸ್ನ ಸೆಂಡ್ ಮಾಡಿರ್ತಾರೆ. ಯಾರ ಹತ್ರ ಲೈಸೆನ್ಸ್ ಇರೋ ಅಂಥ ಗನ್ ಇರುತ್ತೋ ಅವರೆಲ್ಲರೂ ಹೋಗಿ ಪೊಲೀಸ್ ಅವ್ರ ಹತ್ರ ಹ್ಯಾಂಡ್ ಓವರ್ ಮಾಡ್ತಿರ್ತಾರೆ. ಆಲ್ಮೋಸ್ಟ್ ಎಲ್ಲರೂ ಗನ್ಸ್ನ ಕೊಡ್ತಿರ್ತಾರೆ. ಆದರೆ ಅಪ್ಪು ಪಿಳ್ಳೈ ಅನ್ನೋ ವ್ಯಕ್ತಿ ಮಾತ್ರ ಕೊಟ್ಟಿರಲ್ಲ. ಆಗಲೇ ಪೊಲೀಸ್ನವರು ಅಪ್ಪು ಪಿಳ್ಳೈಗೆ ಕಾಲ್ ಮಾಡ್ತಾರೆ. ಎಷ್ಟು ಸಲ ಕಾಲ್ ಮಾಡಿದ್ರು ಕೂಡ ಅಪ್ಪು ಪಿಳ್ಳೈ ಯಾವುದೇ ಕಾಲ್ಗೂ ಕೂಡ ರೆಸ್ಪಾನ್ಸ್ ಮಾಡೋದಿಲ್ಲ. ಫೈನಲಿ ಅವ್ರ ಮಗ ಅಜಯ್ ಚಂದ್ರನ್ಗೆ ಕಾಲ್ ಮಾಡ್ತಾರೆ. ಆಗಲೇ ಈ ಚಿತ್ರದ ಹೀರೋ ಅಜಯ್ನ ತೋರಿಸ್ತಾರೆ. ಅಜಯ್ ಅಪರ್ಣಾ ಅನ್ನೋ ಹುಡುಗಿನ ರಿಜಿಸ್ಟರ್ ಆಫೀಸ್ನಲ್ಲಿ ಮದುವೆ ಆಗ್ತಿರ್ತಾರೆ. ಅದೇ ಟೈಮ್ಗೆ ಪೊಲೀಸಿಂದ ಕಾಲ್ ಬರುತ್ತೆ. ಇದನ್ನು ನೋಡಿದಂಥ ಅಜಯ್ಗೆ ಸ್ವಲ್ಪ ಮಟ್ಟಿಗೆ ಟೆನ್ಷನ್ ಆಗಿ ಕಾಲ್ನ ಪಿಕ್ ಮಾಡಿದಂಥ ಅಜಯ್ ಏನು ವಿಷಯ ಅಂತ ಕೇಳೋವಾಗ ಅಪ್ಪು ಅವರು ನಿಮ್ಮ ತಂದೆನಾ ಅಂತ ವಿಚಾರಿಸ್ತಾರೆ. ಇದಕ್ಕೆ ಅಜಯ್ ಹೌದು ಅಂತ ಹೇಳ್ತಾರೆ. ಹಾಗೆ ಎಷ್ಟು ಸಲ ಕಾಲ್ ಮಾಡಿದ್ರು ಕೂಡ ಕಾಲ್ ಪಿಕ್ ಮಾಡ್ತಾ ಇಲ್ಲ. ಅವ್ರು ಇವಾಗ ನಿಮ್ಮ ಜೊತೆನೇ ಇದ್ದಾರಾ ಅಂತ ಕೇಳಿದಕ್ಕೆ ಸರ್ ನಾನು ಇವಾಗ ಹೊರಗಡೆ ಇದ್ದೀನಿ, ಅವ್ರು ಇವಾಗ ಮನೆಯಲ್ಲೇ ಇದ್ದಾರೆ ಅಂತ ತಿಳಿಸ್ತಾರೆ. ಹಾಗೆ ಪೊಲೀಸ್ನವರು ಸರಿ ನಿಮ್ಮ ಹತ್ರ ಇವಾಗ ಲೈಸೆನ್ಸ್ ಇರೋ ಅಂಥ ಗನ್ ಇದೆಯಾ, ಅದನ್ನು ನಮಗೆ ಹ್ಯಾಂಡ್ ಓವರ್ ಮಾಡಿ, ಇವತ್ತೇ ಲಾಸ್ಟ್ ಡೇಟ್ ಅಂತ ಹೇಳ್ತಾರೆ. ಅದಕ್ಕೆ ಹೀರೋ ಸರಿ ಸರ್ ನಾನು ಇವಾಗ ಸ್ವಲ್ಪ ಬ್ಯುಸಿ ಇದ್ದೀನಿ, ಈವ್ನಿಂಗ್ 4:30 ಅಷ್ಟರಲ್ಲಿ ತೊಗೊಂಡು ಬಂದು ಕೊಡ್ತೀನಿ ಅಂತ ಹೇಳ್ತಾರೆ. ಅದಕ್ಕೆ ಇನ್ಸ್ಪೆಕ್ಟರು ನೀವೇನು ಬರೋದು ಬೇಡ, ಬ್ಯುಸಿ ಅಂತ ಹೇಳ್ತಾ ಇದ್ದೀರಲ್ವಾ, ಸೊ ಅಡ್ರೆಸ್ ಹೇಳಿ ನಾವೇ ಹೋಗಿ ರಿಕವರಿ ಮಾಡ್ಕೊಳ್ತೀವಿ ಅಂತ ಹೇಳಿದ್ದಕ್ಕೆ ಅಜಯ್ ಸರಿ ಅಂತ ಹೇಳಿ ಅಡ್ರೆಸ್ನ ಹೇಳ್ತಾರೆ. ಆಗ್ಲೇ ಅಜಯ್ ಹತ್ರ ಬಂದಂಥ ಶಿವ ಅನ್ನೋ ಕಾನ್ಸ್ಟೇಬಲ್ ಯಾಕಿಷ್ಟು ಟೆನ್ಷನ್ ಆಗಿದೆಯಾ, ನಿಮ್ಮ ಅಪ್ಪನಿಗೀಗ ಗನ್ ಸಿಕ್ಕಿರ್ಬೋದು, ಫೋನ್ ಮಾಡಿ ವಿಚಾರಿಸು ಅಂತ ಹೇಳಿದ್ದಕ್ಕೆ ಅಜಯ್ ಕೂಡ ಸರಿ ಅಂತ ಹೇಳಿ ಅವ್ರ ತಂದೆಗೆ ಕಾಲ್ ಮಾಡ್ತಾರೆ. ಆದರೆ ಅವ್ರ ತಂದೆ ನಾನು ಬೆಳಗಿಂದನೂ ಕೂಡ ಗನ್ನನ್ನು ಹುಡುಕ್ತಾನೆ ಇದ್ದೀನಿ, ಇನ್ನೂ ಕೂಡ ಸಿಕ್ಕಿಲ್ಲ. ಈಗ ಸಿಕ್ಕಿಲ್ಲ ಅಂತಂದರೆ ಏನು, ಮರದ ಗನ್ ಮಾಡ್ಕೊಡ್ಬೇಕಂತ, ಅದನ್ನು ಮಾಡ್ಕೊಡ್ತೀನಿ, ಅದನ್ನೇ ತೊಗೊಂಡೋಗಿ ಕೇಳು ಅಂತ ಹೇಳಿ ಜೋರು ಮಾಡಿ ಕಾಲ್ನ ಕಟ್ ಮಾಡ್ತಾರೆ. ಅಲ್ಲೇ ಇದ್ದಂಥ ಶಿವ ನೀನು ಮುಂಚೆನೇ ಒಂದು ಪೆಟಿಷನ್ ಆದರೂ ಹಾಕಬೇಕಿತ್ತಲ್ವಾ, ಆ ಗನ್ನಿಂದ ಬೇರೆ ಯಾರಾದರೂ ಏನಾದರೂ ಅಚಾತುರ್ಯ ಮಾಡಿದ್ರೆ ನಿಮ್ಮೇಲೆ ಬರೋವಂಥ ಚಾನ್ಸಸ್ ಇರುತ್ತೆ ಅಂತ ಹೇಳೋವಾಗ ನಾನು ಅಪ್ಪನಿಗೆ ತುಂಬ ಸಲ ಹೇಳಿ ನೋಡಿದ್ದೀನಿ ಅಣ್ಣ, ಆದರೆ ಅವರು ನನ್ನ ಮಾತನ್ನ ಕೇಳ್ತಾ ಇಲ್ಲ ಅಂತ ಹೇಳೋವಾಗ ಮುಹೂರ್ತ ಹತ್ರ ಬಂದಿದ್ರಿಂದ ಅಪರ್ಣಾ ಹಾಗೆ ಅಜಯ್ ಇಬ್ಬರದ್ದು ಕೂಡ ರಿಜಿಸ್ಟರ್ ಮ್ಯಾರೇಜ್ ಆಗುತ್ತೆ. ಅದಾದ್ಮೇಲೆ ಅವರಿಬ್ರು ಕೂಡ ಅಜಯ್ ಮನೆ ಕಡೆಗೆ ಹೊರಡ್ತಾರೆ. ಅಜಯ್ ಮನೆ ನೋಡಿದ್ರೆ ಒಂದು ದೊಡ್ಡ ದಟ್ಟ ಕಾಡಿನ ಮಧ್ಯೆ ಇರುತ್ತೆ. ಅಜಯ್ ಮನೆ ಹೋಗೋಷ್ಟ್ರೊಳಗಾಗ್ಲೇನೆ ಅಜಯ್ ಮನೆ ಹತ್ರ ಪೊಲೀಸ್ನವ್ರೆಲ್ಲರೂ ಕೂಡ ಗನ್ ಇನ್ನೂ ಹ್ಯಾಂಡ್ ಓವರ್ ಮಾಡಿಲ್ಲ ಅನ್ನೋ ಉದ್ದೇಶದಿಂದ ಬಂದಿರ್ತಾರೆ. ಆಗ್ಲೇನೆ ಪೊಲೀಸ್ನವ್ರಿಗೂ ಗೊತ್ತಾಗುತ್ತೆ ಆಲ್ರೆಡಿ ಗನ್ ಮಿಸ್ ಆಗಿದೆ ಅಂತ. ಸೊ ಇದರಿಂದ ಮನೆ ಎಲ್ಲ ಕಡೆನೂ ಕೂಡ ಗನ್ನನ್ನು ಸರ್ಚ್ ಮಾಡ್ತಾ ಇರೋವಾಗಲೇ ನಮಗೆ ಗೊತ್ತಾಗುತ್ತೆ ಅಜಯ್ ಅಪ್ಪು ಒಬ್ಬರು ಆರ್ಮಿ ಆಫೀಸರ್ ಅಂತ. ಹಾಗೆ ಅಜಯ್ನೂ ಕೂಡ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ. ಪಿಸ್ತೂಲ್ 9mm ಗನ್ ಲೈಸೆನ್ಸ್ನ ರಿನಿವಲ್ ಮಾಡಿಸಿ 3 ವರ್ಷ ಆಗಿರುತ್ತೆ. ಅದಾದಮೇಲೆ ಗನ್ನನ್ನು ಇವರಾಗಲಿ ಬೇರೆಯವರಾಗಲಿ ಇದೆಯಾ ಇಲ್ವೋ ಮನೆಯಲ್ಲಿ ಅನ್ನೋದು ಕೂಡ ಚೆಕ್ ಮಾಡಿರೋದಿಲ್ಲ. ಇದರಿಂದ ಪೊಲೀಸ್ನವ್ರಿಗೆ ಕೋಪ ಬಂದು ಎಂಥ ಬೇಜವಾಬ್ದಾರಿತನ, ನಿಮ್ಮಿಂದ ಗನ್ ಯಾರಿಗಾದ್ರೂ ಸಿಕ್ಕಿ ಏನಾದರೂ ಹೆಚ್ಚು ಕಮ್ಮಿ ಆದರೆ ಮುಂಚೆನೇ ಕಂಪ್ಲೇಂಟ್ ಕೊಡಬೇಕು ಅನ್ನೋದು ನಿಮಗೆ ಗೊತ್ತಾಗ್ಲಿಲ್ವಾ ಅಂತ ಕೇಳೋವಾಗ ಅಪ್ಪು ಮಾತ್ರ ತನಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ ಅನ್ನೋ ರೀತಿನೇ ಇರ್ತಾರೆ. ಹಾಗೆಯೇ ಗನ್ ಕಳೆದೋಗಿದೆ ಅಂತ ಹೇಳಿ ಲೈಸೆನ್ಸ್ನ ಅಟ್ಯಾಚ್ ಮಾಡಿ ನಮಗೊಂದು ರಿಟರ್ನ್ ಕಂಪ್ಲೇಂಟ್ ಬರ್ಕೊಡಿ ಅಂತ ಹೇಳಿ ಪೊಲೀಸ್ನವರು ಅಲ್ಲಿಂದ ಹೊರಟೋಗ್ತಾರೆ. ಫೈನಲಿ ಹೊಸದಾಗಿ ಮದುವೆ ಆಗಿರೋಂಥ ಅಪರ್ಣನ ಮನೆ ತುಂಬಿಸ್ಕೊಳ್ತಾರೆ. ಅವತ್ತಿನ ದಿವಸ ರಾತ್ರಿನೇ ಅಜಯ್ ಅವ್ರ ಅಣ್ಣ ಪ್ರಸಾದ್ ಚಂದ್ರನ್ ಜೊತೆಗೆ ವಿಡಿಯೋ ಕಾಲ್ನಲ್ಲಿ ಮಾತಾಡ್ತಾರೆ. ಅಪ್ಪನ ಆರ್ಮಿ ಸ್ಟ್ರಿಕ್ಟ್ನೆಸ್ನ ತಡ್ಕೊಳಕ್ಕಾಗ್ದೇ ಪ್ರಸಾದ್ ಇನ್ಯಾವತ್ತೂ ಮನೆಗೆ ಬರೋದಿಲ್ಲ ಅಂತ ಹೇಳಿ ಮನೆ ಬಿಟ್ಟು ಹೊರಟೋಗಿರ್ತಾರೆ. ಅಪರ್ಣಾ ಮದುವೆಗಿಂತ ಮುಂಚೆ ಹೋಗ್ತಿದ್ದಂಥ ಕೆಲಸದ ಬಗ್ಗೆ ವಿಚಾರಿಸೋವಾಗ ಅಪರ್ಣಾ IT ಜಾಬಿಗೆ ರಿಸೈನ್ ಮಾಡಿ ಇಲ್ಲಿಗೆ ಬಂದಿದ್ದೀನಿ ಅನ್ನೋ ವಿಷಯನ ತಿಳಿಸ್ತಾರೆ. ಸೊ ಅದಾದಮೇಲೆ ಅಪರ್ಣನ ಹತ್ರ ಅಜಯ್ ಅವ್ರ ಅಪ್ಪನ ಬಗ್ಗೆ ಸ್ವಲ್ಪ ವಿಚಾರಗಳನ್ನು ಮಾತಾಡ್ತಾರೆ. ಆರ್ಮಿ ವ್ಯಕ್ತಿ ಅಲ್ವಾ, ಸ್ವಲ್ಪ ಡಿಸಿಪ್ಲಿನ್ಗೋಸ್ಕರ ರೂಲ್ಸ್ ಮಾಡ್ತಾರೆ, ಅವರನ್ನು ಈಸಿಯಾಗಿ ಹ್ಯಾಂಡಲ್ ಮಾಡ್ಬೋದು ಅಂತ ಹೇಳ್ತಾ ಇರೋವಾಗಲೇ ಅಲ್ಲಿಗೆ ಬಂದಂಥ ಅಪ್ಪು ನಾಳೆ ಮರ ಹತ್ತೋದಕ್ಕೆ ಮನುಷ್ಯರನ್ನು ಕರ್ಕೊಂಬ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ. ನೆಕ್ಸ್ಟ್ ಡೇ ಮಾರ್ನಿಂಗು ಅಪರ್ಣಾ ಬ್ಲ್ಯಾಕ್ ಕಾಫಿ ಕುಡಿತಾ ಪರಿಸರದ ಮಧ್ಯೆ ನಿಂತಿರ್ಬೇಕಾದ್ರೆ ಹಂಗೆ ಒಂದು ಸೆಲ್ಫಿ ತಗೊಳ್ತಾರೆ. ಈ ರೀತಿ ಸೆಲ್ಫಿ ತಗೊಳ್ತಾ ಇರಬೇಕಾದ್ರೇ
ಮರದ ಮೇಲ್ಗಡೆ ಒಂದು ರೇಡಿಯೋ ಇರೋದನ್ನ ಅಬ್ಸರ್ವ್ ಮಾಡ್ತಾರೆ. ಈ ರೀತಿ ಅಪರ್ಣ ರೇಡಿಯೋನ ನೋಡ್ತಾ ಇರೋದನ್ನ ನೋಡಿದಂಥ ಅಜಯ್ ಆ ರೇಡಿಯೋನ ಹೊತ್ಕೊಂಡು ಹೋಗಿರೋದು ಕೋತಿಗಳು ಅಂತ ಹೇಳ್ತಾರೆ. ಹಾಗೇನೆ ಆ ರೇಡಿಯೋ ಅಲ್ಲಿರೋದ್ರಿಂದ ಊರಿನ ತುಂಬ ಜನಗಳೆಲ್ಲರೂ ಕೂಡ ಇಲ್ಲಿಗೆ ಬಂದು ನೋಡ್ಕೊಂಡು ಹೋದ್ರು. ಅಪ್ಪನೂ ಕೂಡ ಅದನ್ನು ತೆಗೆಯೋದು ಬೇಡ, ಅಲ್ಲೇ ಇರಲಿ ಅಂತ ಹೇಳಿದ್ರು ಅಂತ ಮಾತಾಡ್ತಾ ಇರೋವಾಗ್ಲೇ ಅಜಯ್ ಹೇಳ್ತಾರೆ, ಬರೀ ಇಲ್ಲಿ ರೇಡಿಯೋ ಮಾತ್ರ ಅಲ್ಲ, ತುಂಬ ವಸ್ತುಗಳು ಮರದ ಮೇಲ್ಗಡೆ ಇದ್ದಾವೆ. ಅದರಲ್ಲಿ ಚಚ್ಚುನ ಆಟ ಸಾಮಾನು ಅಂತ ಕೂಡ ಹೇಳ್ತಾರೆ. ಚಚ್ಚು ಅಂತಂದರೆ ಬೇರೆ ಯಾರೂ ಅಲ್ಲ, ಅಜಯ್ನ ಮೊದಲನೇ ಹೆಂಡತಿ ಮಗ ಆಗಿರ್ತಾರೆ. ಇದರಿಂದನೇ ಚಚ್ಚುಗೆ ಕೋತಿಗಳಂದರೆ ತುಂಬಾ ಕೋಪ ಇರುತ್ತೆ. ಯಾವಾಗಲೂ ಕೂಡ ಆಟ ಸಾಮಾನುಗಳನ್ನು ಮರದ ಮೇಲೆ ತೆಕ್ಕೊಂಡು ಹೋಗ್ತಿರ್ತಾವಲ್ಲ ಕೋತಿಗಳು, ಅದಕ್ಕೋಸ್ಕರ ಆಗ್ಲೇ ಮರ ಹತ್ತಿ ಗನ್ನ ಹುಡ್ಕೋದಕ್ಕೆ ಕರೆಸಿದಂಥ ವ್ಯಕ್ತಿಗಳು ಮರ ಹತ್ತಿ ಹುಡ್ಕೋದಕ್ಕೆ ಗನ್ನನ್ನು ಸ್ಟಾರ್ಟ್ ಮಾಡ್ತಾರೆ. ಅಪ್ಪುಗೆ ಬಂದಂಥ ಡೌಟೇ ಅಪರ್ಣಾಗೂ ಕೂಡ ಬಂದಿರುತ್ತೆ. ಕೋತಿಗಳೆಲ್ಲಾದರೂ ಗನ್ನನ್ನು ತಗೊಂಡೋಗಿ ಮರದ ಮೇಲೆ ಇಟ್ಕೊಂಡಿರ್ಬೋದಾ ಅಂತ ಈ ರೀತಿ ಹುಡುಕ್ತಾ ಇರೋವಾಗ್ಲೇ ಚಚ್ಚು ಆಟ ಸಾಮಾನು ಅಪರ್ಣಾಗೆ ಸಿಗತ್ತೆ. ಸರಿ ಅನ್ಕೊಂಡಂತ ಅಪರ್ಣ ಅದನ್ನ ತಗೊಂಡು ಮನೆಗೆ ಹೊರಟೋಗ್ತಾರೆ. ಹಾಗೇನೆ ಈ ಕಡೆ ಎಷ್ಟೇ ಹುಡುಕಿದ್ರು ಕೂಡ ಗನ್ ಸಿಗದೆ ಇದ್ದಾಗ ಮನೆಗೆ ವಾಪಸ್ ಬಂದಂತ ಅಪ್ಪು ಯಾವುದೋ ಒಂದು ಚೀಟಿ ಬರೆದು ಅದನ್ನ ಒಂದು ಕಬೋರ್ಡ್ನಲ್ಲಿ ಹಾಕ್ತಾರೆ. ಹಾಗೆಯೇ ಅದಕ್ಕೆ ಹಾಕಿದಂಥ ಕೀನ ತೆಗೆದು ಡ್ರಾವರ್ನಲ್ಲಿ ಸೇಫಾಗಿ ಇಡ್ತಾರೆ. ಅದಾದಮೇಲೆ ಅವರಿದ್ದಂಥ ರೂಮ್ಗೂ ಕೂಡ ಡೋರ್ ಲಾಕ್ ಮಾಡೋಕೆ ಹೋಗ್ತಾರೆ, ಆದರೆ ಡೋರ್ ಕೂರೋದಿಲ್ಲ. ಇದರಿಂದ ಕೋಪಗೊಂಡಂಥ ಅಪ್ಪು ಮನೆಯಿಂದ ಹೊರಟ್ಬಿಡ್ತಾರೆ. ಅಪ್ಪು ಕಾರ್ನಲ್ಲಿ ಹೋಗ್ತಾ ಇರೋಂಥ ಟೈಮ್ನಲ್ಲಿ ತುಂಬಾ ಟ್ರಾಫಿಕ್ ಇರುತ್ತೆ. ಇದರಿಂದ ಅಪ್ಪು ಜೋರಾಗಿ ಆರನ್ ಮಾಡ್ತಾ ಇರ್ತಾರೆ. ಇದನ್ನು ಅಬ್ಸರ್ವ್ ಮಾಡಿದಂಥ ಇನ್ಸ್ಪೆಕ್ಟರ್ ಕಾನ್ಸ್ಟೇಬಲ್ ಹತ್ರ ಅವರೆಲ್ಲೋ ಆಚೆ ಹೋಗಲ್ಲ ಅಂತ ಹೇಳಿದ್ರಿ, ಇವಾಗೆಲ್ಲಿಗೆ ಹೋಗ್ತಾ ಇದ್ದಾರೆ? ಹೌದು, ಅವ್ರ ಆರ್ಮಿಯಿಂದ ರಿಟೈರ್ಡ್ ಆಗಿ ಎಷ್ಟು ವರ್ಷ ಆಯಿತು ಅಂತ ಕೇಳೋವಾಗ 10ರಿಂದ 16 ವರ್ಷ ಆಗಿರ್ಬೋದು ಸರ್ ಅಂತ ತಿಳಿಸ್ತಾರೆ. ಸೀನ್ ಕಟ್ ಮಾಡಿದ್ರೆ ಕಾಡ್ನಲ್ಲಿ ಸೆಕ್ಯೂರಿಟಿ ಗಾರ್ಡ್ ಆಗಿ ವರ್ಕ್ ಮಾಡ್ತಾ ಇರೋ ಅಂತ ಸುಮನ್ ಅನ್ನೋ ವ್ಯಕ್ತಿನ ನೋಡ್ತೀವಿ. ಆಗ್ಲೇ ಅಲ್ಲಿಗೆ ಬಂದಂತ ಅಪ್ಪು ಸೀದಾ ಸುಮನ್ಗೆ ಹಾಯ್ ಮಾಡಿ ಕಾಡಿಂದ ಒಳಗಡೆ ಹೊರಟೋಗ್ತಾರೆ. ಅವತ್ತಿನ ದಿವಸ ಸಂಜೆನೆ ಅಜಯ್ಗೆ NGO ಸೈಡಿಂದ ಒಂದು ವಿಡಿಯೋ ಕಾಲ್ ಬರುತ್ತೆ. 3 ವರ್ಷದಿಂದ ಮಗನ ಎಷ್ಟೇ ಹುಡುಕಿದ್ರು ಕೂಡ ಸಿಗದೆ ಇದ್ದಿದ್ರಿಂದ ಒಂದು NGO ಇಂದ ಹೆಲ್ಪ್ ತಗೊಳ್ತಾರೆ. ವಿಡಿಯೋ ಕಾಲ್ ಮಾಡಿದಂತ NGO ಲೇಡಿ ಚಚ್ಚು ಅಲಿಯಾಸ್ ಚಿನ್ಮಯ್ನ ಡೀಟೇಲ್ಸ್ ತಗೊಳ್ತಾರೆ. ಚಚ್ಚು ಕಳ್ದೋಗಿದ್ದಂತ ಟೈಮ್ನಲ್ಲಿ ಅವನಿಗಿನ್ನೂ ಕೂಡ ಬರೀ 7 ವರ್ಷ ಆಗಿರತ್ತೆ. ಚಚ್ಚು ಕಳ್ದೋಗಿದ್ದು ಮಾರ್ಚ್ 20, 2021. ಇದಾಗಿ 3 ವರ್ಷ ಆದರೂ ಕೂಡ ಚಚ್ಚು ಇನ್ನೂ ಸಿಕ್ಕಿರೋದಿಲ್ಲ. ಇದೇ ಡಿಪ್ರೆಷನ್ ಅಲ್ಲಿ ಇದ್ದಂತ ಅಜಯ್ನ ಫಸ್ಟ್ ವೈಫ್ ಪ್ರವೀಣ 2 ವರ್ಷದ ಮುಂಚೆ ತೀರೋಗಿರ್ತಾರೆ. ಸೊ ಇಷ್ಟು ಡೀಟೇಲ್ಸ್ನು ಕೂಡ ಅಜಯ್ ಹೇಳ್ತಾ ಇರೋವಾಗ್ಲೇ ಈ ಕಡೆ ಅಪರ್ಣ ಗೋಡೆ ಮೇಲೆ ಇದ್ದಂಥ ಚಚ್ಚು ಹಾಗೆ ಪ್ರವೀಣನ್ ಫೋಟೋಸ್ ನೋಡ್ತಾ ತುಂಬಾನೇ ಬೇಜಾರು ಮಾಡ್ಕೊಳ್ತಾರೆ. ಹಾಗೆ NGO ಅವರು ಕೂಡ ಆದಷ್ಟು ಬೇಗ ನಿಮ್ಮ ಮಗನ ಹುಡುಸ್ಕೊಡ್ತೀನಿ ಅಂತ ಹೇಳಿ ಒಂದು ಭರವಸೆನ ಕೊಡ್ತಾರೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಯಾವುದೋ ಒಂದು ರಿಪೋರ್ಟ್ ಇಸ್ಕೊಳ್ಳೋದಕ್ಕೋಸ್ಕರ VCM ಹಾಸ್ಪಿಟಲಿಗೆ ಹೋದಂಥ ಅಪ್ಪು ಅಲ್ಲಿರೋಂಥ ರಿಸೆಪ್ಷನಿಸ್ಟ್ ಹತ್ರ ಕಿತ್ತಾಡ್ತಾ ಇರ್ತಾರೆ. ಇಷ್ಟೊತ್ತು ಬೇಕಾ ಒಂದು ರಿಪೋರ್ಟ್ ತೆಕ್ಕೊಡೋದಕ್ಕೆ ಅಂತ. ಇದನ್ನ ಕೇಳಿಸ್ಕೊಂಡಂತ ರಿಸೆಪ್ಷನಿಸ್ಟ್, ಸರ್ ಇದೇ ಮೊದಲ ನೀವು ಬರ್ತಾ ಇರೋದು ಅಂತ ಕೇಳೋವಾಗ ಅಪ್ಪುಗೆ ಇದರಿಂದ ಕನ್ಫ್ಯೂಷನ್ ಆಗಿ ಒಂದ್ಸಲ ಬಂದವ್ರು ಇನ್ನೊಂದ್ಸಲ ಬರಬಾರ್ದಾ ಅಂತ ಹೇಳಿ ರಿಪೋರ್ಟ್ ಇಸ್ಕೊಳ್ಳೋದಕ್ಕೆ ಅಂತ ಒಳಗಡೆ ಹೊರಟೋಗ್ತಾರೆ. ಹಾಗೆ ಈ ಕಡೆ ಅಜಯ್ ವರ್ಕ್ ಮಾಡ್ತಾ ಇದ್ದಂತ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಫೀಸ್ಗೆ ಒಂದು ಕಾಲ್ ಬರುತ್ತೆ. ಕಾಡಿನ ಒಳಗಡೆ ಗನ್ ಶೂಟ್ ಇದ್ದು ಸೌಂಡ್ ಕೇಳಿಸ್ತು ಅಂತ. ಆ ತಕ್ಷಣ ಡಾಗ್ ಸ್ಕ್ವಾಡ್ ಹಾಗೇನೆ ಬಾಂಬ್ ಸ್ಕ್ವಾಡ್ನವ್ರನ್ನೆಲ್ಲರನ್ನೂ ಕೂಡ ಆ ಪ್ಲೇಸಿಗೆ ಕರ್ಕೊಂಡೋಗಿ ಚೆಕ್ ಮಾಡಿಸ್ತಾ ಇರೋವಾಗ್ಲೇನೆ ಆಲ್ರೆಡಿ ಫಾರೆಸ್ಟ್ ಗಾರ್ಡನ್ ಆಗಿರೋ ಅಂತ ಸುಮನ್ ಮೇಲೆ ಡೌಟ್ ಬರುತ್ತೆ. ಯಾಕೆ ಅಂತಂದ್ರೆ 40 ವರ್ಷದ ಮುಂಚೆ ಸುಮನ್ ಆ ರೀತಿ ಬಾಂಬ್ನ ತಯಾರಿ ಮಾಡ್ತಾ ಇರ್ತಾರೆ. ಮನೆಯಲ್ಲೇ ಅನ್ಫಾರ್ಚುನೇಟ್ಲಿ ಒಂದು ಬಾಂಬ್ ಬ್ಲಾಸ್ಟ್ ಆಗಿರುತ್ತೆ. ಇದೆಲ್ಲದು ಆಗಿ ಆಲ್ರೆಡಿ 40 ವರ್ಷ ಆಗೋಗಿರುತ್ತೆ. ಆದರೆ ಈಗ ಶೂಟ್ ಆಗಿರೋ ಅಂಥದ್ದು ಒಂದು ಪಿಸ್ತೂಲಿಂದ ಅನ್ನೋ ವಿಷಯ ಅಜಯ್ಗೆ ಗೊತ್ತಾಗ್ತಾ ಇದ್ದಂಗೆ ಎಲ್ಲಿ ಆ ಡೌಟ್ ತನ್ನ ತಂದೆ ಮೇಲೆ ಬರುತ್ತೋ ಅಂತ ಅನ್ಕೊಳ್ತಾರೆ. ಹಾಗೆ ಅವತ್ತಿನ ದಿವಸ ರಾತ್ರಿನೇ ಲೇಟ್ ನೈಟ್ 7:30 ಆದರೂ ಕೂಡ ಅಪ್ಪು ಇನ್ನೂ ಮನೆಗೆ ಬಂದಿರೋದಿಲ್ಲ. ಇದೇ ವಿಷಯವಾಗಿ ಅಪರ್ಣ ಅಜಯ್ ಹತ್ರ ಕೇಳೋವಾಗ ಬರ್ತಾರೆ ಬಿಡು ಅಂತ ಅಜಯ್ ಹೇಳ್ತಾರೆ. ಆದರೆ ಅಪ್ಪು ಅಜಯ್ಗೆ ಕಾಲ್ ಮಾಡಿ ಕಾರ್ನಲ್ಲಿ ಪೆಟ್ರೋಲ್ ಖಾಲಿಯಾಗಿದೆ, ಆದಷ್ಟು ಬೇಗ ಇನ್ನೊಂದು ವೆಹಿಕಲ್ಸ್ ತಗೊಂಡ್ ಬಾ ಅಂತ ಹೇಳಿದ್ರಿಂದ ಸರಿ ಅನ್ಕೊಂಡಂತ ಅಜಯ್ ಅಪರ್ಣನ್ ಕರ್ಕೊಂಡು ಅವ್ರ ತಂದೆ ಇರೋಂಥ ಪ್ಲೇಸ್ ಹತ್ರ ಬರ್ತಾರೆ. ಸೊ ಕಾರ್ನ ಅಜಯ್ ಸ್ಟಾರ್ಟ್ ಮಾಡ್ತಾ ಇದ್ದಂಗೆನೆ ಕಾರ್ ತಂತಾನಾಗೆ ಸ್ಟಾರ್ಟ್ ಆಗೋಗುತ್ತೆ. ಅಷ್ಟರೊಳಗಾಗ್ಲೇನೆ ಅಪ್ಪುನ ಒಂದು ಕೋತಿ ಗುರಾಯಿಸ್ತಾ ಇರೋದನ್ನ ಅಪ್ಪುನು ಕೂಡ ಅಬ್ಸರ್ವ್ ಮಾಡ್ತಾರೆ. ಇನ್ನೊಂದು ಕಾರ್ನಲ್ಲಿ ಅಪರ್ಣ ಕೂಡ ವಾಪಸ್ ಬರ್ತಾರೆ. ಮನೆಗೆ ಬಂದಂಥ ಅಪ್ಪು ಹೊರಗಡೆ ಅವರು ಕೂಡಿಟ್ಟಂಥ ಕೆಲವೊಂದಿಷ್ಟು ಪೇಪರ್ಸ್ಗಳಿಗೆ ಬೆಂಕಿ ಹಚ್ತಾ ಇರ್ತಾರೆ. ಇದನ್ನ ಅಪರ್ಣನು ಕೂಡ ಅಬ್ಸರ್ವ್ ಮಾಡ್ತಾರೆ. ಆದರೆ ಅಪರ್ಣನ್ಗೆ ಬೆಂಕಿ ಯಾರು ಹಚ್ತಾ ಇರೋದು ಅನ್ನೋದು ಮಾತ್ರ ತುಂಬ ದೂರದಲ್ಲಿ ಇದ್ದಿದ್ರಿಂದ ಗೊತ್ತಾಗೋದಿಲ್ಲ. ನೆಕ್ಸ್ಟ್ ಡೇನೆ ಕಾನ್ಸ್ಟೇಬಲ್ ಶಿವಣ್ಣನ್ಗೆ ಈ ಒಂದು ಇನ್ಫಾರ್ಮೇಶನ್ ಕೊಟ್ಟಿದ್ರಿಂದ ಅವರು ಕೂಡ ಸ್ಪಾಟಿಗೆ ಬಂದು ನೋಡ್ತಾರೆ. ಯಾರೋ ತುಂಬ ಸಲ ಈ ರೀತಿ ಬೆಂಕಿ ಹಚ್ಚಿದ್ದಾರೆ ಅಂತ ಅನಿಸ್ತಾ ಇದೆಯಲ್ಲ ಈ ಸ್ಪಾಟ್ ನೋಡಿದ್ರೆ ಅಂತ ಹೇಳ್ತಾ ಇರೋವಾಗ್ಲೇನೆ ಹೀರೋ ಹೇಳ್ತಾರೆ ಯಾರು ಹಚ್ತಾ ಇರೋದು ಅಂತ ನಮಗೆ ಗೊತ್ತಿಲ್ಲ ಅಂತ. ಆಗ್ಲೇನೆ ಶಿವು ನನ್ಗನ್ಸುತ್ತೆ ಯಾರೋ ಕಸಕ್ಕೆ ಬೆಂಕಿ ಇಟ್ಟಿರ್ಬೋದು ಅಂತ. ಹಾಗೆ ನಿಮ್ಮ ತಂದೆ ಆಗಿಂದಾಗ್ಲೇನೆ ಸೆಕ್ಯೂರಿಟಿ ಗಾರ್ಡ್ ಆಗಿರೋ ಅಂತ ಸುಮನನ್ನು ಮೀಟ್ ಮಾಡ್ತಾರಂತೆ. ಸ್ವಲ್ಪ ದಿವಸದ ತನಕ ಯಾವುದೇ ಕಾರಣಕ್ಕೂ ಅವನನ್ನ ಮೀಟ್ ಮಾಡಬೇಡಿ ಅಂತ ಹೇಳಿ ಅಂತ ಹೇಳ್ತಾರೆ. ಯಾಕೆ ಅಂತಂದ್ರೆ ಆಲ್ರೆಡಿ ಸುಮನ್ಗೆ
ನಕ್ಸಲೈಟ್ ಅವ್ರ ಸಂಬಂಧ ಇದೆ ಅಂತ ಹೇಳಿದ್ರಿಂದ ಎಲ್ಲಿ ಆ ಆಪಾದನೆ ನಿಮ್ಮ ತಂದೆ ಮೇಲೂ ಬರುತ್ತೋ ಅನ್ನೋ ಕನಸನಿಂದ ಆಗಲೇ ಶಿವಣ್ಣ ವರ್ಕ್ ಮಾಡ್ತಾ ಇದ್ದಂಥ ಸ್ಟೇಷನಿಗೆ ಕರ್ನಾಟಕದಲ್ಲಿರುವಂಥ ಬೆಳಗಾವಿನಲ್ಲಿ ನಿಮ್ಮ ಚಚ್ಚು ಸಿಕ್ಕಿದ್ದಾನೆ ಅನ್ನೋ ಮೇಲ್ ಬಂದಿದ್ರಿಂದ ಆ ತಕ್ಷಣ ಈ ವಿಷಯನ ಅಜಯ್ ಹಾಗೆ ಅಪರ್ಣಾಗೆ ತಿಳಿಸಿದ್ರಿಂದ ಅವರೆಲ್ಲರೂ ಕೂಡ ಬೆಳಗಾವಿಗೆ ಟ್ರೈನ್ನಲ್ಲಿ ಹೊರಡ್ತಾರೆ. ಫೈನಲಿ ಮಾರ್ಚರಿ ಹತ್ರ ಬಂದಂಥ ಅಜಯ್ ಒಂದ್ಸಲ ಮಾರ್ಚರಿ ಒಳಗಡೆ ಹೋಗಿ ಅದು ಅವನದೇ ಮಗುನ ಅಂತ ಹೇಳಿ ನೋಡಿ ಕನ್ಫರ್ಮ್ ಮಾಡ್ಕೊಳ್ತಾರೆ. ಆದರೆ ಅದು ಅವನ ಮಗು ಆಗಿರೋದಿಲ್ಲ, ಸ್ವಲ್ಪ ಮಟ್ಟಿಗೆ ಹೋದ ಜೀವ ಬಂದಂಗಾಗತ್ತೆ. ಹಾಗೆಯೇ ಈ ಕಡೆ ಅಪ್ಪುನ ತೋರಿಸ್ತಾರೆ. ತನ್ನ ಮೊಮ್ಮಗ ಕಳೆದೋಗಿರೋದ್ರ ಬಗ್ಗೆ ಯೋಚಿಸ್ತಾ ಇದ್ದಂಥ ಅಪ್ಪು ಇನ್ನೊಂದ್ಸಲ ಚಚ್ಚು ಸಾವಿನ ವಿಷಯವಾಗಿ ಕಲೆಕ್ಟ್ ಮಾಡಿಟ್ಟಿರೋ ಅಂತ ಅಷ್ಟು ನ್ಯೂಸ್ ಪೇಪರ್ಸ್ನು ಕೂಡ ಚೆಕ್ ಮಾಡ್ತಾರೆ. ಇನ್ನೊಂದ್ಸಲ ಮಾರ್ಕ್ ಮಾಡ್ಕೊಳ್ತಾರೆ. ಸೊ ಇದೆಲ್ಲ ಮಾಡಿ ಮುಗಿದ್ಮೇಲೆ ಮತ್ತೆ ಕಾಡಿಗೆ ಬಂದಂಥ ಅಪ್ಪು ಮತ್ತೊಂದ್ಸಲ ಅಲ್ಲೇ ಇದ್ದಂಥ ಸೆಕ್ಯೂರಿಟಿ ಗಾರ್ಡ್ ಸುಮನ್ಗೆ ಹಾಯ್ ಮಾಡ್ತಾರೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಜನಗಣತಿಗೋಸ್ಕರ ಒಂದು ಲೇಡಿ ಅಪ್ಪು ಮನೆ ಹತ್ರ ಬರ್ತಾರೆ. ಅಪ್ಪು ಇರೋಬರ ಸರ್ಟಿಫಿಕೇಟ್ಸ್ ಅಷ್ಟು ಕೂಡ ಜನಗಣತಿ ಮಾಡಕ್ಕೆ ಬಂದಿರೋ ಅಂಥ ಲೇಡಿ ಕೈಗೆ ಕೊಡ್ತಾರೆ. ಆದರೂ ಕೂಡ ಆ ಲೇಡಿ ನಿಮ್ಮ ಹೆಸರೇನು, ನಿಮ್ಮ ಹೆಂಡತಿ ಹೆಸರೇನು, ನಿಮ್ಮ ಮಕ್ಳ ಹೆಸರೇನು ಅಂತ ಕೇಳ್ತಾ ಇರಬೇಕಾದ್ರೆ ನರ್ವಸ್ ಆದಂಥ ಅಪ್ಪು ಅವ್ರ ಮೊಬೈಲ್ನ ಓಪನ್ ಮಾಡಿ ಅವ್ರ ಮಕ್ಳ ಹೆಸರು ಎಲ್ಲದನ್ನು ಕೂಡ ಹೇಳಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದೆಲ್ಲದನ್ನು ಕೂಡ ಮರೆಯಲ್ಲಿ ನಿಂತ್ಕೊಂಡು ಅಪರ್ಣ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಹಾಗೆ ಜನಗಣತಿ ಮಾಡಕ್ಕೆ ಬಂದಿರೋ ಅಂಥ ಲೇಡಿ ಮನೆಯಲ್ಲಿ ಬೇರೆ ಯಾರು ಇಲ್ವಾ ಅವ್ರನ್ನ ಕರೀರಿ ಅಂತ ಹೇಳೋವಾಗ ಹೆಸರು ಹೇಳಕ್ಕಂತ ಹೊರಟಂಥ ಅಪ್ಪು ಹೆಸರು ಹೇಳ್ದಾನೆ ಅಥವಾ ಅಪರ್ಣನ್ ಕೂಗ್ದಾನೆ ಸುಮ್ಮನಾಗ್ಬಿಡ್ತಾರೆ. ಒಳಗಡೆ ಬಂದಂಥ ಅಪರ್ಣ ಅವ್ರ ಮಾವ ಅಪ್ಪು ಮೊಬೈಲ್ ಮೇಲೆ ಡೌಟ್ ಬಂದಿದ್ರಿಂದ ಅದನ್ನೊಂದ್ಸಲ ಚೆಕ್ ಮಾಡೋವಾಗ ಅದರಲ್ಲಿ ಕೇವಲ 10 ನಂಬರ್ ಮಾತ್ರ ಇರ್ತವೆ. ಅದೆಲ್ಲವುದು ಕೂಡ ಹೆಸರಿನ ಜೊತೆಗೆ ಅವ್ರೇನು ಡೆಸ್ಟಿನಿ ಅಂತನೂ ಕೂಡ. ಈಗ ಅಜಯ್ ಅಂತ ಹೆಸರಿದ್ರೆ ನನ್ನ 2ನೇ ಮಗ ಅಜಯ್ ಈ ರೀತಿ. ಆಗ್ಲೇ ಅಪ್ಪುಗೆ ತನ್ನ ಸೊಸೆ ತನ್ನ ರೂಮಿಗೆ ಬಂದೋಗಿರೋಂಥ ವಿಷಯ ಗೊತ್ತಾಗಿದ್ರಿಂದ ಆ ತಕ್ಷಣ ಬಂದು ಹೀರೋ ಹತ್ರ ನಾನು ನಿನಗೆ ಎಷ್ಟು ಸಲ ಹೇಳಿದ್ದೀನಿ ಕಾರ್ಪೆಂಟರ್ ಕರೆಸಿ ನನ್ನ ರೂಮ್ಗೆ ಲಾಕ್ ಸರಿ ಮಾಡಿಸು ಅಂತ, ಇನ್ನೂ ಕೂಡ ಸರಿ ಮಾಡಿಸಿಲ್ಲ ಅಲ್ವಾ ಅಂತ ಹೇಳಿ ಬೈದು ಅಲ್ಲಿಂದ ಹೊರಟೋಗ್ಬಿಡ್ತಾರೆ. ಆಗ್ಲೇ ಅಜಯ್ಗೂ ಕೂಡ ಅಪರ್ಣ ಅಪ್ಪು ರೂಮ್ಗೆ ಹೋಗಿ ಬಂದಿರೋಂಥ ವಿಷಯ ಗೊತ್ತಾಗೋದು. ಇದೇ ವಿಷಯದ ಬಗ್ಗೆ ಅವರಿಬ್ಬರ ಮಧ್ಯೆ ಡಿಸ್ಕಸ್ ಆಗ್ತಾ ಇರಬೇಕಾದ್ರೆ ಒಂದು ಮಾತ್ರೆ ತೋರಿಸಿದಂಥ ಅಪರ್ಣ ನಿಮ್ಮ ತಂದೆ ಇದನ್ನ ಇನ್ಸುಲಿನ್ ಟ್ಯಾಬ್ಲೆಟ್ ಅಂತ ಹೇಳಿ ತಗೊಳ್ತಾ ಇದ್ದಾರಲ್ವಾ, ಆದರೆ ಇದೊಂದು ನ್ಯೂರೋ ಟ್ಯಾಬ್ಲೆಟ್ಸ್, ಇದೊಂದು ಆಂಟಿ ಡಿಪ್ರೆಷನ್ ಟ್ಯಾಬ್ಲೆಟ್ ಅಂತ ತಿಳಿಸ್ತಾರೆ. ನಿಮ್ಮ ತಂದೆಗೆ ಏನೋ ಸಮಸ್ಯೆ ಇದೆ ಅನ್ಸುತ್ತೆ. ಅವ್ರ ಆರ್ಮಿ ಫ್ರೆಂಡ್ ಬಂದಾಗಲೂ ಕೂಡ ನಿಮ್ಮ ತಂದೆ ಏನನ್ನೋ ನೋಟ್ ಮಾಡ್ಕೊಳ್ತಾ ಇರ್ತಾರೆ, ಯಾವುದಕ್ಕೂ ಕೂಡ ರೆಸ್ಪಾನ್ಸ್ ಮಾಡೋದಿಲ್ಲ. ಇದ್ರ ಜೊತೆಗೆ ಅವತ್ತು ರೋಡಿನ ವಿಷಯದಲ್ಲೂ ಕೂಡ ನನಗೆ ಡೌಟ್ ಇದೆ. ನನಗನ್ಸೋ ಪ್ರಕಾರ ನಿಮ್ಮ ತಂದೆಗೆ ಅವತ್ತಿನ ದಿವಸ ಯಾವ ರೋಡ್ನಲ್ಲಿ ಹೋಗ್ಬೇಕು ಅನ್ನೋ ಡೌಟ್ ಬಂದಿದ್ರಿಂದ ನಿಮಗೆ ಕಾಲ್ ಮಾಡಿ ಕರೆಸ್ಕೊಂಡ್ರು ಅಂತ ಅನ್ಸತ್ತೆ. ಈ ರೀತಿ ಹೇಳ್ತಾ ಇರೋವಾಗ್ಲೇನೆ ಅಪ್ಪು ವಿಷಯದಲ್ಲಿರುವಂಥ ಒಂದು ನಿಜಾನ ನಮ್ಮ ಹತ್ರ ರಿವೀಲ್ ಮಾಡ್ತಾರೆ. ಅಪ್ಪುಗೆ ಮರ್ವಿನ್ ಕಾಯಿಲೆ ಇದೆ. ಇದನ್ನ ಫಸ್ಟ್ ಕಂಡಿಡ್ದಿದೆ ಅವರ ಮೊಮ್ಮಗ ಚಚ್ಚು. ಇದೇ ವಿಷಯವಾಗಿ ಅಜಯ್ ಅವ್ರ ಅಪ್ಪನ ಹತ್ರ ಟ್ರೀಟ್ಮೆಂಟಿಗೆ ಒಪ್ಸೋದಕ್ಕೆ ನೋಡಿದಾಗ ಅಪ್ಪುಗೆ ತುಂಬ ಸಿಟ್ಟು ಬಂದು ಅಲ್ಲಿಂದ ಎದ್ದು ಹೊರಟೋಗಿರ್ತಾರೆ. ಇದರಿಂದನೇ ಗೊತ್ತಾಗುತ್ತೆ ಅವರಿಗೆ ಟ್ರೀಟ್ಮೆಂಟ್ ತಗೊಳ್ಳೋದು ಇಷ್ಟ ಇರೋದಿಲ್ಲ. ಈ ವಿಷಯ ಬೇರೆ ಯಾರಿಗೂ ಗೊತ್ತಾಗಬಾರ್ದು ಅನ್ನೋ ಉದ್ದೇಶದಿಂದ ಅವ್ರು ತುಂಬಾನೇ ಗೌಪ್ಯವಾಗಿ ಇಡೋದಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಹೀಗಿರುವಾಗಲೇ ಒಂದು ದಿವಸ ಅವರ ಆರ್ಮಿ ಫ್ರೆಂಡ್ ಜಾಕಬ್ ಅನ್ನೋರು ಮನೆಗೆ ಬರ್ತಾರೆ. ಜಾಕಬ್ ಹಾಗೇನೆ ಅವ್ರ ತಂದೆ ಇಬ್ರು ಕೂಡ ಮಾತಾಡಾದ್ಮೇಲೆ ಅಜಯ್ ಕೂಡ ಜಾಕಬ್ ಜೊತೆ ಮಾತಾಡಕ್ ಹೋದಂತ ಟೈಮ್ನಲ್ಲಿ ಅವರು ಕೂಡ ಕೆಲವೊಂದು ವಿಷಯಗಳನ್ನ ಹೇಳ್ತಾರೆ. ಇಲ್ಲಿ ರಿವೀಲ್ ಆಗುವಂತ ಕೆಲವೊಂದು ಟ್ವಿಸ್ಟ್ಗಳೇನು ಅಂತಂದ್ರೆ ಇಷ್ಟವರೆಗೂ ಕೂಡ ಅವ್ರ ತಂದೆ ರಿಟೈರ್ಡ್ ಆಗಿ ಮನೆಗೆ ಬಂದ್ರು ಅಂತ ಎಲ್ಲರೂ ಕೂಡ ಅನ್ಕೊಂಡಿರ್ತಾರೆ. ನಿಜ ಹೇಳಬೇಕು ಅಂತಂದ್ರೆ ಅಪ್ಪುಗೆ ರಿಟೈರ್ಡ್ ಆಗಿರೋದಿಲ್ಲ, ಅದ್ರ ಬದಲಾಗಿ ಅವ್ರನ್ನ ಟರ್ಮಿನೇಟ್ ಮಾಡಿ ಮನೆಗೆ ಕಳಿಸಿರ್ತಾರೆ. ಯಾಕೆ ಅಂತಂದ್ರೆ ಆರ್ಮಿನಲ್ಲಿ ಕೆಲಸ ಮಾಡ್ತಾ ಇದ್ದಂತ ಟೈಮ್ನಲ್ಲಿ ಕೆಲವೊಬ್ಬರುಗಳಿಗೆ ಅಪ್ಪು ಸ್ವಲ್ಪ ವಿಷಯನೇ ಮರಿತಾ ಇದ್ದಾನೆ ಅನ್ನೋ ವಿಷಯ ಗೊತ್ತಾಗಿದ್ರಿಂದ ಅಪ್ಪುನ ಗೇಲಿ ಮಾಡ್ತಾ ಇರ್ತಾರೆ. ಇದೆಲ್ಲದನ್ನು ಕೂಡ ಅಪ್ಪು ತುಂಬಾ ಚೆನ್ನಾಗಿ ಮ್ಯಾನೇಜ್ ಮಾಡ್ತಾ ಇರ್ತಾರೆ. ಈಗಿರುವಾಗ್ಲೇನೆ ಒಂದ್ ದಿವಸ ಅಪ್ಪುವಿನ ಸರ್ವಿಸ್ ಗನ್ನು ಮಿಸ್ಪ್ಲೇಸ್ ಆಗೋಗುತ್ತೆ. ಇದು ಆರ್ಮಿ ಫೀಲ್ಡ್ನಲ್ಲಿ ಅಲ್ಲೋಲ ಕಲ್ಲೋಲ ಆಗುತ್ತೆ. ಎಷ್ಟು ಹುಡುಕಿದ್ರೂ ಕೂಡ ಗನ್ ಸಿಗೋದೇ ಇಲ್ಲ. ಫೈನಲಿ ಇದೊಂದು ದೊಡ್ಡ ಇಶ್ಯೂ ಆಗಿಬಿಡತ್ತೆ. ಫೈನಲಿ ಆ ಗನ್ನು ಕ್ವಾರ್ಟರ್ಸ್ನಲ್ಲಿ ಇದ್ದಂಥ ವಾಷಿಂಗ್ ಮಿಷಿನಲ್ಲಿ ಸಿಗತ್ತೆ. ಹಾಗೇನೆ ಅಪ್ಪುಗೆ ಅನಿಸ್ತಾ ಇರುತ್ತೆ ತನ್ನಲ್ಲೇನೋ ಸಮಸ್ಯೆ ಇದೆ ಅಂತ. ಅಪ್ಪುವಿನ ಸರ್ವಿಸ್ ರೆಕಾರ್ಡ್ಸ್ ತುಂಬಾನೇ ಚೆನ್ನಾಗಿರುತ್ತೆ. ಎಲ್ಲಿ ಫೋರ್ಸ್ನ ರಿಪಿಟೇಷನ್ ಹಾಳಾಗುತ್ತೋ ಅಂತ ಅಪ್ಪುಗಿದ್ದಂಥ ಮರ್ವಿನ್ ಕಾಯಿಲೆನ ತುಂಬ ಕಾನ್ಫಿಡೆನ್ಷಿಯಲ್ ಆಗಿ ಮುಚ್ಚಿಟ್ಟು ಆಸ್ ಸೂನ್ ಆಸ್ ಪಾಸಿಬಲ್ ಅವ್ರನ್ನ ಟರ್ಮಿನೇಟ್ ಮಾಡಿ ಕಳಿಸಿರ್ತಾರೆ. ಇಷ್ಟು ಸ್ಟೋರಿನೂ ಕೂಡ ಅಪರ್ಣ ಹತ್ರ ಹೇಳಿ ಮುಗಿಸ್ತಂತ ಅಜಯ್ ಅಪ್ಪನಿಗೆ ಯಾವುದೇ ಕಾರಣಕ್ಕೂ ಕೂಡ ಅವ್ರ ಡೆಗ್ನಿಟಿಗೆ ಎಫೆಕ್ಟ್ ಆಗುವಂಥ ವಿಷಯನ ನಾವು ಯಾವುದೇ ಕಾರಣಕ್ಕೂ ಮಾಡಬಾರ್ದು ಅಂತ ಹೇಳಿದ್ರಿಂದ ಅಪರ್ಣನೂ ಕೂಡ ಸರಿ ಅಂತ ಅನ್ಕೊಳ್ತಾಳೆ. ನೆಕ್ಸ್ಟ್ ಸೀನ್ನಲ್ಲಿ ಅಜಯ್, ಚಚ್ಚು ಹಾಗೆ ಪ್ರವೀಣ ಅವರು ಒಂದು ಹ್ಯಾಪಿಯೆಸ್ಟ್ ಮೂಮೆಂಟನ್ನು ವಿಡಿಯೋ ಮಾಡಿ ಇಟ್ಟಿರ್ತಾರೆ. ಅದೆಲ್ಲದನ್ನು ಕೂಡ ಇವಾಗ ಅಪರ್ಣ ಚೆಕ್ ಮಾಡ್ತಾ ಇರ್ತಾರೆ. ಚಾಚು ಅಂತೂ ತುಂಬಾನೇ ಆಕ್ಟಿವ್ ಆಗಿರುವಂಥ ಮಗು. ಒಂದು ಕಡೆ ನಿಲ್ಲೋದಿಲ್ಲ, ಒಂದು ಕಡೆ ಇರೋದಿಲ್ಲ. ಮರದ ಮೇಲೆ ಹತ್ತೋದು, ಬಿಲ್ಡಿಂಗ್ ಮೇಲೆ ಹತ್ತೋದು, ಈ ರೀತಿ ಮಾಡ್ತಾ ಇರ್ತಾನೆ. ಇದನ್ನು ನೋಡಿದಂಥ ಅಪ್ಪುಗಂತೂ ತುಂಬಾನೇ ಭಯ ಆಗ್ತಿರತ್ತೆ, ಎಲ್ಲಿ ತನ್ನ ಮೊಮ್ಮಗಂಗೆ ಏನಾದರೂ ಆಗ್ಬಿಡತ್ತೋ ಅಂತ. ಈ ವಿಡಿಯೋಸ್ನ ನೋಡ್ತಾ ಇದ್ದಂಥ ಅಪರ್ಣ ಅಜಯ್ ಹತ್ರ ತಾತ ಮೊಮ್ಮಗನ ಬಾಂಧವ್ಯ ಹೇಗಿತ್ತು ಅಂತ ಕೇಳೋವಾಗ ಚಾಚುಗೆ 2.5 ವರ್ಷ ಇರುವಂಥ ಟೈಮ್ನಲ್ಲಿ
ಅಜಯ್ನ ವೈಫ್ ಅಂದರೆ ಮೊದಲನೇ ವೈಫ್ ಪ್ರವೀಣನ್ಗೆ ಡಯಾಗ್ನೈಸ್ ಆಗಿರೋದ್ರಿಂದ ಯಾವಾಗಲೂ ಕೂಡ ಟ್ರೀಟ್ಮೆಂಟ್ಗೋಸ್ಕರನೇ ಹಾಸ್ಪಿಟಲಲ್ಲಿ ಇರ್ತಾಯಿದ್ರು. ಎಲ್ಲ ಟೈಮ್ನಲ್ಲೂ ಕೂಡ ಚಾಚುನ ಅವ್ರ ತಾತನೇ ನೋಡ್ಕೊಳ್ತಾ ಇದ್ರು ಅಂತ ತಿಳಿಸ್ತಾರೆ. ಹಾಗೆಯೇ ಅವ್ರ ತಾತ ಮಿಲ್ಟ್ರಿನಲ್ಲಿ ಇದ್ದಿದ್ದರಿಂದ ಅದನ್ನೇ ಮನೆಯಲ್ಲೂ ಕೂಡ ಅಪ್ಲೈ ಮಾಡ್ತಾ ಇದ್ರು ಅಂತ. ಅಪರ್ಣನ್ಗೆ ಈಗಿರೋ ಡೌಟ್ ಏನು ಅಂತಂದರೆ ಅವತ್ತಿನ ದಿವಸ ಚಾಚುಗೆ ಏನಾಯಿತು ಅನ್ನೋ ವಿಷಯ ಅಪ್ಪುಗೆ ಗೊತ್ತಿರ್ಬೋದಾ ಅಂತ. ಯಾಕೆ ಅಂತಂದರೆ ಪ್ರವೀಣನ್ಗೆ ಆಲ್ರೆಡಿ ಹುಷಾರಿಲ್ಲದೆ ಇರೋದ್ರಿಂದ ಅಜಯ್ ಅವ್ರನ್ನ ಕರ್ಕೊಂಡು ಹಾಸ್ಪಿಟಲ್ಗೆ ಹೋದಂಥ ಟೈಮ್ನಲ್ಲೇ ಚಾಚು ಕಳೆದೋಗಿರೋ ಅಂಥದ್ದು. ಸೊ ಈ ವಿಷಯ ಅಪ್ಪುಗೆ ಗೊತ್ತಿರ್ಬೋದಾ ಅಂತ ಮಾತಾಡ್ತಾ ಇರೋವಾಗ್ಲೇ ಅವರಿರೋ ಅಂಥ ಪ್ಲೇಸಿಗೆ ಪೊಲೀಸ್ನವ್ರು ಎಲ್ಲರೂ ಕೂಡ ಜಮಾಯಿಸ್ಬಿಡ್ತಾರೆ. ಯಾಕೆ ಇಲ್ಲಿಗೆ ಪೊಲೀಸ್ನವ್ರು ಬಂದರು ಅಂತ ಇವರು ಕೂಡ ಹೋಗಿ ನೋಡೋವಾಗ ಅಪ್ಪು ಪಿಳೆ ಇದ್ದಾರಲ್ವಾ, ಅವರಿರೋ ಅಂಥ ಪ್ಲೇಸ್ ಬಿಟ್ಟು ಪಕ್ಕದ ಪ್ಲೇಸ್ನಲ್ಲಿ ಒಂದು ಬಾಡಿ ಸಿಕ್ಕಿದೆ ಅಂತ ಪೊಲೀಸ್ನವ್ರಿಗೆ ಇನ್ಫಾರ್ಮೇಷನ್ ಹೋಗಿದ್ರಿಂದ ಸ್ಪಾಟಿಗೆ ಪೊಲೀಸ್ನವರು ಜನರು ಎಲ್ಲರೂ ಕೂಡ ಬಂದು ಮುತ್ತಿಗೆ ಹಾಕಿರ್ತಾರೆ. ಹಾಗೆಯೇ ಮಣ್ಣಾಗ್ದು ನೋಡೋ ಅಂಥ ಟೈಮ್ನಲ್ಲಿ ಅದೊಂದು ಚಿಕ್ಕ ಹುಡುಗನ ದೇಹ ಅಂತ ಅನಿಸ್ತಾ ಇರುತ್ತೆ. ಆ ಸ್ಕೆಲಿಟನನ್ನು ನೋಡಿದ್ರೆ ಈ ಜಾಗ ಯಾರ್ದು ಅಂತ ಕೇಳೋವಾಗ ಆ ಜಾಗ ಮಾನ್ವಿತ್ ಅನ್ನೋ ವ್ಯಕ್ತಿಗೆ ಸೇರಿರೋ ಅಂಥದ್ದು. ಆ ಜಾಗನ ಅಪ್ಪು ಪಿಳೆ 2 ವರ್ಷಕ್ಕೆ ಮುಂಚೆ ಮಾರಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಫೈನಲಿ ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ಅವ್ರು ಬಂದು ಆ ಬಾಡಿನ ತೊಗೊಂಡೋಗಿ ಎಕ್ಸಾಮೈನ್ ಮಾಡಿದಾಗ ಗೊತ್ತಾಗುತ್ತೆ ಅದು ಯಾವುದೇ ಹುಡುಗನ ದೇಹ ಅಲ್ಲ, ಅದೊಂದು ಮಂಗನ ಬಾಡಿ ಅಂತ. ಹಾಗೆಯೇ ಆ ಮಂಗನ ಬಾಡಿಗೆ ಒಂದು ಬುಲೆಟ್ ಕೂಡ ಫೈರ್ ಆಗಿರುತ್ತೆ, ಅದು ಕೂಡ ಪಿಸ್ತೂಲಿಂದ. ಹಾಗೆಯೇ ಅಲ್ಲಿಗ ಕೋತಿ ಸತ್ತು ಆಲ್ರೆಡಿ 3 ವರ್ಷ ಆಗಿದೆ ಅಂತ ಬಾಡಿನ ಎಕ್ಸಾಮೈನ್ ಮಾಡಿದಾಗ ಗೊತ್ತಾಗತ್ತೆ. ಆದರೆ ಅಪ್ಪು ಪಿಳೈ ಆ ಸೈಟ್ನ ಮಾರಿರೋ ಅಂಥದ್ದು 2 ವರ್ಷಕ್ಕೆ ಮುಂಚೆ, ಆದರೆ ಕೋತಿ ಸತ್ತಿರೋ ಅಂಥದ್ದು 3 ವರ್ಷ ಆಗೋಗಿದೆ. ಸೊ ಈಗೆಲ್ಲ ಡೌಟು ಕೂಡ ಅಪ್ಪು ಪಿಳ್ಳೈ ಮೇಲೆ ಬರುತ್ತೆ. ಅವತ್ತಿನ ದಿವಸ ರಾತ್ರಿನೇ ಒಬ್ಬರು ವೆಟರ್ನಿಟಿ ಡಾಕ್ಟರ್ ಹತ್ರ ಅಜಯ್ ಮಾತಾಡ್ತಾ ಇರುವಾಗ ಗೊತ್ತಾಗುತ್ತೆ ಮಂಗನ ಸಾಯಿಸಿರೋ ಅಂಥದ್ದೊಂದು ನಾನ್ ಬೇಲೆಬಲ್ ಕೇಸ್ ಅಂತ. ಇದೊಂದು ಆರ್ಮ್ಸ್ ಅಡಿಗಡೆ ಬರುವಂಥ ಆ್ಯಕ್ಟ್ ಆಗಿದೆ, ಇದರಲ್ಲಿ ಪೊಲೀಸ್ನವರು ಕೂಡ ಇಂಟರ್ಫಿಯರ್ ಆಗ್ಬೋದು ಅಂತ ತಿಳಿಸ್ತಾರೆ. ಇದೆಲ್ಲದ್ರ ಬಗ್ಗೆನೂ ಕೂಡ ಅಜಯ್ ತುಂಬಾನೇ ಯೋಚಿಸೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹಾಗೆಯೇ ಈ ಕಡೆ ಅಜಯ್ ತಂದೆ ಅಪ್ಪು ಇದೇ ಟೆನ್ಷನ್ನಲ್ಲಿ ಪೇಪರ್ನಲ್ಲಿ ಏನೇನೋ ಚೆಕ್ ಮಾಡ್ತಾ ಕೂತಿರ್ತಾರೆ. ಇದನ್ನು ಆಚೆ ಕಡೆಯಿಂದ ಅಪರ್ಣ ಕೂಡ ಒಂದ್ಸಲ ಕಿಟಕಿನಲ್ಲಿ ಅಬ್ಸರ್ವ್ ಮಾಡಿ ಅಲ್ಲಿಂದ ಹೋಗ್ತಾ ಇರ್ಬೇಕಾದ್ರೇನೆ ಅಪ್ಪುಗೆ ತುಂಬಾ ಕೋಪ ಬಂದು ಕಿಟಕಿನ ಜೋರಾಗಿ ಹಾಕೊಂಡು ಅಲ್ಲಿಂದ ಹೊರಟೋಗ್ತಾರೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಹೈಯರ್ ಆಫೀಸರ್ ಹಾಗೇನೆ ಪೊಲೀಸ್ನವರು ಎಲ್ಲರೂ ಕೂಡ ಇದೇ ವಿಷಯದಲ್ಲಿ ಡಿಸ್ಕಸ್ ಮಾಡ್ತಾ ಇರ್ತಾರೆ. ವೆಟರ್ನರಿ ಡಾಕ್ಟರ್ ಆಲ್ರೆಡಿ ಬಂದಿರೋ ಅಂತ ರಿಪೋರ್ಟ್ಸ್ನ ಇವ್ರಿಗೆ ಕೊಟ್ಟು ಹೊರಟೋಗಿರ್ತಾರೆ. ಕೋತಿ ಮೇಲಾಗಿರೋಂಥ ಗಾಯನ ನೋಡ್ತಾ ಇದ್ರೆ ಬಿದ್ದಿರೋಂಥ ಬುಲೆಟು 3.2 mm ಅನ್ಸುತ್ತೆ ಅಂತ ಹೇಳುವಾಗ ಅಪ್ಪು ಪಿಳೈನಲ್ಲಿದ್ದಂಥ ಗನ್ನು ಕೂಡ ಸೇಮ್ ಬುಲೆಟ್ಸೇ ಅಂತ ಮಾತಾಡ್ಕೊಳ್ತಾ ಇರ್ತಾರೆ. ಹಾಗೆ ಅಪ್ಪು ಪಿಳೈಗೆ ತುಂಬಾನೇ ಕೋಪ ಅಂತ ಹೇಳ್ತಾ ಇರೋವಾಗ್ಲೇನೆ ಅವ್ರ ಮೊಮ್ಮಗ ಇದಕ್ಕೆ ಮುಂಚೆ 3 ಸಲ ಕಳೆದೋಗಿದ್ದ. ಅವ್ರ ಅಪ್ಪ ಅಮ್ಮಂಗೂ ಕೂಡ ಅವನ ಮೇಲೆ ಜಾಗೃತೆ ಇರಲಿಲ್ಲ, ಅದಕ್ಕೋಸ್ಕರನೇ ಅವನು ಅಲ್ಲಿಂದ ಹೊರಟೋಗ್ತಾ ಇದ್ದ ಅನ್ಸುತ್ತೆ. 3ನೇ ಸಲ ಯಾವಾಗ ಕಳೆದೋದು ಅದಾದ್ಮೇಲೆ ಮತ್ತೆ ಸಿಗ್ಲೇ ಇಲ್ಲ. ಯಾವಾಗ ಕಳೆದಾಗ್ಲೂ ಕೂಡ ಹೊಸ ಹೊಸ ಕತೆಗಳನ್ನ ಹೇಳ್ತಾ ಇದ್ದ ಅಂತ ತಿಳಿಸ್ತಾರೆ. ಹಾಗೇನೆ ಈ ಕಡೆ ಕಾಡ್ನಲ್ಲಿ ಮಲಗಿ ನಿದ್ರೆ ಮಾಡ್ತಾ ಇದ್ದಂಥ ಅಜಯ್ಗೆ ಮಾತ್ರ ಕನ್ಸ್ನಲ್ಲಿ ಏನೇನೋ ಕನ್ಸು ಬೀಳ್ತಾ ಇರತ್ತೆ. ಎಚ್ಚರ ಆದಂಥ ಅಜಯ್ ವಾಪಸ್ ಮನೆಗೆ ಹೋಗ್ತಾ ಇದ್ದಂಥ ಟೈಮ್ನಲ್ಲಿ ಇನ್ನೊಂದ್ಸಲ ಅಪ್ಪು ಸೆಕ್ಯೂರಿಟಿ ಗಾರ್ಡ್ ಆಗಿರೋಂಥ ಸುಮನ್ ಜೊತೆಗೆ ಮಾತಾಡ್ತಾ ಇದ್ದದನ್ನು ಅಬ್ಸರ್ವ್ ಮಾಡ್ತಾರೆ. ಬನ್ನಿ ಅಪ್ಪ ಕರ್ಕೊಂಡು ಹೋಗ್ತೀನಿ ಅಂತ ಹೇಳೋವಾಗ ಕಾರಲ್ಲಿ ಪೆಟ್ರೋಲ್ ಖಾಲಿ ಆಯಿತು, ಅದಕ್ಕೋಸ್ಕರ ನಡ್ಕೊಂಡು ಹೋಗ್ತಾ ಇದ್ದೆ ಅನ್ನೋ ಸಬೂಬ್ ಹೇಳ್ತಾರೆ. ನೆಕ್ಸ್ಟ್ ಸೀನ್ನಲ್ಲಿ ನಾವು ನೋಡ್ತೀವಿ ಅಪ್ಪು ಪಿಳೆ ಈ ಮುಂಚೆ ಯಾವ ರೀತಿ VCM ಹಾಸ್ಪಿಟಲ್ಗೆ ಹೋಗಿ ಒಂದು ರಿಪೋರ್ಟ್ನ ಇಸ್ಕೊಂಡಿದ್ರು, ಈ ಸಲನೂ ಕೂಡ ಕಂಪ್ಲೀಟಾಗಿ ಅದು ಮರ್ತೋಗಿರೋ ರೀತಿ ಇನ್ನೊಂದ್ಸಲ ಹೊಸ ರಿಪೋರ್ಟ್ನ ಇಸ್ಕೊಂಡು ಅದನ್ನು ಮಾರ್ಕ್ ಮಾಡಿಕೊಂಡು ಮನೆಗೆ ಬರ್ತಾರೆ. ಈ ರೀತಿ ಮನೆಗೆ ಬರ್ತಾ ಇದ್ದಂಥ ಅಪ್ಪು ಪಿಳೆಗೆ ರೋಡ್ ಡಿವೈಡ್ ಆಗಿದ್ರಿಂದ ಯಾವ ರೋಡಲ್ಲಿ ಹೋಗ್ಬೇಕು ಅನ್ನೋದೇ ಮರ್ತೋಗ್ಬಿಡುತ್ತೆ. ಆಗ್ಲೇ ಅವ್ರ ಎದುರುಗಡೆ ಒಂದು ಬಸ್ ಹೋಗಿದ್ರಿಂದ ಸರಿ ಅನ್ಕೊಂಡಂತ ಅಪ್ಪು ಪಿಳ್ಳೈ ಆ ಬಸ್ ಹಿಂದೆನೆ ಹೋಗಿದ್ರಿಂದ ಅವ್ರ ಮನೆನ ರೀಚ್ ಆಗ್ತಾರೆ. ಅಷ್ಟರೊಳಗಾಗ್ಲೇನೆ ಮನೆ ಹತ್ರ ಅವರ ಆರ್ಮಿ ಫ್ರೆಂಡ್ ಬಂದು ಅಪ್ಪು ಪಿಳ್ಳೈಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತಾರೆ. ಆರ್ಮಿ ಫ್ರೆಂಡ್ ಅಂತೂ ಕಂಪ್ಲೀಟಾಗಿ ಅಪ್ಪು ಪಿಳ್ಳೈ ಗೊತ್ತಿದೆ ಅನ್ನೋ ರೀತಿ ಮಾತಾಡ್ತಿದ್ರೆ ಅಪ್ಪು ಪಿಳ್ಳೈಗೆ ಮರವಿನ ಕಾಯಿಲೆ ಇದ್ದಿದ್ರಿಂದ ಒಳಗಡೆ ಬಂದು ಅವ್ರು ಯಾರು ಅಂತ ಬರೆದಿಟ್ಟಿರೋ ಅಂಥ ಒಂದು ಚಿಕ್ಕ ಸ್ಲಿಪ್ನ ತೊಗೊಂಡೋಗಿ ಎಲ್ಲ ಮೆಮೊರಿ ಇರೋ ರೀತಿ ಅವ್ರು ಯಾರು ಅನ್ನೋದನ್ನ ಅವ್ರ ಮುಂದೆನೆ ಕುತ್ಕೊಂಡು ಕ್ವೆಶನ್ ಮಾಡ್ತಾ ಅವ್ರಿಗೆ ಗೊತ್ತಾಗದೆ ಇರೋ ರೀತಿ ಮ್ಯಾನೇಜ್ ಮಾಡೋಕೆ ಟ್ರೈ ಮಾಡ್ತಾ ಇರ್ತಾರೆ. ಆದರೆ ಅವ್ರು ಬರ್ಕೊಂಡಂಥ ಬುಕ್ನ ಕೊನೆ ಶೀಟ್ನಲ್ಲಿ ಆಲ್ ಲೈಸ್ ಕೇರ್ಫುಲ್ ನೆಕ್ಸ್ಟ್ ಟೈಮ್ ಅಂತ ಬರ್ಕೊಂಡಿರ್ತಾರೆ. ಸೊ ಇದನ್ನು ಓದಂಥ ಅಪ್ಪು ಪಿಳ್ಳೈಗೆ ಬಂದಿರೋಂಥ ವ್ಯಕ್ತಿ ಆರ್ಮಿ ಫ್ರೆಂಡ್ ಅಲ್ಲ ಅಂತ ಗೊತ್ತಾಗಿದ್ರಿಂದ ಆ ತಕ್ಷಣ ಅಪ್ಪು ಪಿಳ್ಳೈ ಅಲರ್ಟ್ ಆಗ್ತಾರೆ. ಆ ವ್ಯಕ್ತಿನೂ ಕೂಡ ಗೊತ್ತಾಗಿದೆ ಅನ್ನೋದು ಗೊತ್ತಾಗಿದ್ರಿಂದ ಮನೆಯಿಂದ ಹೋಗ್ಲಿಕ್ಕೆ ಅಂತ ಟ್ರೈ ಮಾಡ್ತಾ ಇರೋವಾಗ್ಲೇ ಅಪ್ಪು ಪಿಳ್ಳೈ ಅವ್ರ ಮೇಲೆ ಆಕ್ರಮಣ ಮಾಡೇ ಬಿಡ್ತಾರೆ. ಅಷ್ಟರೊಳಗಡೆ ಅಜಯ್ ಅಪರ್ಣ ಅಲ್ಲಿಗೆ ಬಂದಿದ್ರಿಂದ ಅಪ್ಪು ಪಿಳ್ಳೈಗೂ ಕೂಡ ತಾನೇನು ಮಾಡಿದೆ ಅಂತ ಮರ್ತೋಗಿದ್ರಿಂದ ಆರ್ಮಿ ಫ್ರೆಂಡ್ ಅಲ್ಲೇನೂ ನಡೆದೇ ಇಲ್ಲ ಅನ್ನೋ ರೀತಿ ಅಲ್ಲಿಂದ ಹೊರಟೋಗ್ಬಿಡ್ತಾರೆ. ನೆಕ್ಸ್ಟ್ ಸೀನ್ನಲ್ಲಿ ಕೋತಿ ಕೈಲಿ ಒಂದು ಗನ್ ಇರೋ ಅಂಥದ್ದನ್ನ ಫೋಟೋಗ್ರಾಫರ್ಸ್ ಅದನ್ನ ಕ್ಯಾಪ್ಚರ್ ಮಾಡಿರ್ತಾರೆ. ಇದೊಂದು ದೊಡ್ಡ ಇಶ್ಯೂ ಆಗುತ್ತೆ. ಫೈನಲಿ ಅದು ಅಪ್ಪು ಪಿಳ್ಳೈ ಗನ್ನೇ ಇರ್ಬೋದಾ ಅಂತ ಅನ್ಕೊಂಡು ಅಪ್ಪು ಪಿಳ್ಳೈನ ಕರೆಸಿ ಇದು ನಿಮ್ ಗನ್ನೇನಾ ಅಂತ ಕೇಳೋವಾಗ ಅಪ್ಪು ಪಿಳ್ಳೈ ಕೂಡ ಹೌದು ಅಂತ ಹೇಳಿ ಕನ್ಫರ್ಮ್ ಮಾಡ್ತಾರೆ. ಇದರಿಂದ ಅಪ್ಪು ಪಿಳ್ಳೈನ ಎನ್ಕ್ವೈರಿ ಮಾಡಬೇಕು ಅಂತ ಎನ್ಕ್ವೈರಿಗೆ ಹಾಕ್ತಾರೆ. ಮನೆಗೆ ಬಂದಂಥ ಅಪ್ಪು ಪಿಳ್ಳೈ ಈಗ ಅವರು ಕಲೆಕ್ಟ್ ಮಾಡಿರೋಂಥ ಅಷ್ಟು ಪೇಪರ್ಸ್ನ ತಗೊಂಡೋಗಿ ಇನ್ನೊಂದ್ಸಲ ಬೆಂಕಿನಲ್ಲಿ ಸುಡ್ತಾ ಇರ್ತಾರೆ. ಇದನ್ನ
ಅಪರ್ಣ ಕೂಡ ಅಬ್ಸರ್ವ್ ಮಾಡಿ ಅಪ್ಪು ಪಿಳ್ಳೈ ಆ ಕಡೆ ಹೋಗ್ತಿದ್ದಂಗೆ ಅಪರ್ಣ ಬಂದು ಆ ಬೆಂಕಿನ ಕೆಡ್ಸೋದಕ್ಕೆ ಅಂತ ನೋಡ್ತಾ ಇರೋವಾಗ್ಲೇ ಅಲ್ಲಿಗೆ ಬಂದಂಥ ಅಪ್ಪು ಪಿಳ್ಳೈ ಹಾಗೆ ಅಪರ್ಣ ಮಧ್ಯೆ ಸ್ವಲ್ಪ ಮಟ್ಟಿಗೆ ಫೈಟಿಂಗ್ ನಡೆಯುತ್ತೆ. ಆಗಲೇ ಅಲ್ಲಿಗೆ ಬಂದಂಥ ಅಜಯ್ ಅವರಿಬ್ಬರು ಫೈಟಿಂಗ್ನ ನಿಲ್ಸಕ್ಕೆ ಹೋಗಿ ಅವರಿಬ್ಬರು ಕೂಡ ಒಂದತ್ಲೆಗೆ ಒಂದ ಬಿದ್ದುಬಿಡ್ತಾರೆ. ಸೊ ಬಿದ್ದು ಎದ್ದಂಥ ಅಪ್ಪು ಪಿಳ್ಳೈಗೆ ಅಲ್ಲಿ ಏನಾಯಿತು ಅಂತ ಗೊತ್ತಾಗ್ದೇ ಅಪರ್ಣ ಹಾಗೆ ಅಜಯ್ ಮಾತಾಡ್ತಾ ಇದ್ದದನ್ನ ನೋಡಿ, ನೀವಿಬ್ಬರು ಕಿತ್ತಾಡೋದಾದ್ರೆ ಮನೆ ಒಳಗಡೆ ಕಿತ್ತಾಡಿ ಹೊರಗಡೆ ಯಾಕೆ ಕಿತ್ತಾಡ್ತಿದ್ದೀರಾ ಅಂತ ಹೇಳಿ ಆ ಪ್ಲೇಸಿಂದ ಹೊರಟೋಗ್ಬಿಡ್ತಾರೆ. ಸೊ ಈ ವ್ಯಕ್ತಿನ ನೋಡ್ತಾ ಇದ್ರೆ ನಮ್ಗೆ ಅನ್ಸುತ್ತೆ ನಿಜವಾಗ್ಲೂ ಅವರು ಏನ ಮುಚ್ಚಿಡೋದಕ್ಕೋಸ್ಕರ ಒದ್ದಾಡ್ತಾ ಇದ್ದಾರೆ, ಹಾಗೆ ಅವ್ರು ಏನು ಮರಿತಾ ಇದ್ದಾರೆ, ಅವ್ರಿಗೆ ಏನಾಗ್ತಾ ಇದೆ, ತುಂಬ ಪಾಪನ ಅಥವಾ ಅವ್ರ ಪಾಪದವ್ರಲ್ವಾ ಅಂತ. ನೆಕ್ಸ್ಟ್ ಸೀನ್ನಲ್ಲಿ ಅಪ್ಪು ಪಿಳ್ಳೈ ಗನ್ನು ಕೋತಿಗಳ ಕೈಗೆ ಸಿಕ್ಕಿತ್ತಲ್ವಾ, ಅಷ್ಟು ಮಾತ್ರ ಅಲ್ಲದೆ ಕೋತಿಗೂ ಕೂಡ ಅಪ್ಪು ಪಿಳ್ಳೈನ ಬುಲೆಟ್ ತಾಗಿತ್ತು ಅನ್ನೋ ಡೌಟ್ ಇದ್ದಿದ್ರಿಂದ ಇವಾಗ ಅಪ್ಪು ಪಿಳ್ಳೈನ ಎನ್ಕ್ವೈರಿ ಮಾಡಲಿಕ್ಕೋಸ್ಕರ ಕರ್ಕೊಂಡು ಹೋಗ್ತಾರೆ. ಹಾಗೆಯೇ ಅದೇ ಟೈಮಿಗೆ ಅಜಯ್ಗೆ ಫೋನ್ ಮಾಡಿದಂಥ ಕಾನ್ಸ್ಟೇಬಲ್ ಶಿವ ಸುಮನ್ಗೂ ಹಾಗೆ ನಿಮ್ಮಪ್ಪನಿಗೂ ಏನೋ ಸಂಬಂಧ ಇರ್ಬೋದು, ಹಾಗೆ ನಿಮ್ಮಪ್ಪನಿಗೆ ನಕ್ಸಲೈಟ್ಗಳ ಜೊತೆ ಸಂಬಂಧ ಬೆಸೆಯೋದಕ್ಕೆ ಅಂತ ನೋಡ್ತಾ ಇದ್ದಾರೆ. ಈಗಲೇ ಹೋಗಿ ಸುಮನನ್ನು ಭೇಟಿ ಮಾಡಿ ಅವನೇನಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ಅಂತ ತಿಳ್ಕೊಂಡು ಬನ್ನಿ ಅಂತ ಹೇಳಿದ್ರಿಂದ ಆಗ್ಲೇ ಅಜಯ್ ಮತ್ತು ಅಪರ್ಣ ಇಬ್ಬರು ಕೂಡ ಸುಮನನ್ನು ಭೇಟಿ ಆಗೋಕ್ಕೋಸ್ಕರ ಅಲ್ಲಿಗೆ ಹೋಗ್ತಾರೆ. ಹಾಗೆಯೇ ಈ ಕಡೆ ಅಪ್ಪು ಪಿಳ್ಳೈನ ಎನ್ಕ್ವೈರಿ ಮಾಡೋಕ್ಕೋಸ್ಕರ ಸೀನಿಯರ್ ಆಫೀಸರ್ಸ್ ಕೂರಿಸ್ಕೊಂಡಿರ್ತಾರೆ. ಅಪ್ಪು ಪಿಳ್ಳೈಗಂತೂ ಏನು ಹೇಳಬೇಕು ಏನು ಬಿಡಬೇಕು ಅನ್ನೋದು ಒಂದು ಕೂಡ ನೆನಪು ಬರ್ದೇ ಕಂಪ್ಲೀಟಾಗಿ ಕನ್ಫ್ಯೂಸ್ಡ್ ಆಗಿ ಕೂತಿರ್ತಾರೆ. ಹಾಗೆಯೇ ಈ ಕಡೆ ಸುಮನ್ ಮಾತಿನ ಪ್ರಕಾರ ಅವತ್ತೊಂದು ದಿವಸ ಕಾಡಿನಲ್ಲಿ ಕ್ವಾರ್ಟರ್ಸಿಗೆ ಹೋಗಿ ಬರ್ತಾ ಇರೋವಂಥ ಟೈಮ್ನಲ್ಲಿ ಗನ್ ಫೈರ್ ಆದಂಥ ಸೌಂಡ್ ಕೇಳಿಸುತ್ತೆ. ಏನಾಯಿತು ಅಂತ ಸುಮನ್ ಓಡ್ ಬಂದು ನೋಡುವಾಗ ಅಪ್ಪು ಪಿಳ್ಳೈ ಮೊಮ್ಮಗ ಅಂದರೆ ಚಾಚು ಗನ್ನ ತಗೊಂಡು ಕೋತಿಗೆ ಅದನ್ನು ಫೈರ್ ಮಾಡಿರ್ತಾರೆ. ಈಗಾಗಲೇ ನಮಗೆ ಗೊತ್ತಿರೋ ಅಂಥದ್ದೇ ಚಾಚು ಆಟ ಆಡ್ತಾ ಇದ್ದಂಥ ಆಟ ಸಾಮಾನುಗಳನ್ನು ಕೋತಿಗಳು ಎತ್ಕೊಂಡು ಹೋಗ್ತಾ ಇದ್ವು. ಇದೇ ಸಿಟ್ಟಿನಲ್ಲಿದ್ದಂಥ ಚಾಚು ಒಂದು ಕೋತಿಗೆ ಗನ್ ತಗೊಂಡು ಫೈರ್ ಮಾಡೇ ಬಿಟ್ಟಿರ್ತಾನೆ. ಅಪ್ಪು ಪಿಳ್ಳೈ ಆ ಗನ್ನನ್ನು ಗಾರ್ಡರ್ಸಲ್ಲಿ ತುಂಬ ಸೇಫ್ಟಿಯಾಗಿ ಎತ್ತಿಟ್ಟಿದ್ರು ಕೂಡ ಚಾಚು ಅದನ್ನು ತಗೊಂಡು ಸೇಫ್ಟಿ ಲಾಕರ್ನ ತೆಗೆದು ಕೋತಿಗೆ ಫೈರ್ ಮಾಡಿದ್ರಿಂದ ಅಪ್ಪು ಪಿಳ್ಳೈಗೆ ತುಂಬ ಸಿಟ್ಟು ಬಂದು ಚಾಚುನ ಹೊಡಿತಾ ಇರೋಂಥ ಟೈಮ್ನಲ್ಲಿ ಅಲ್ಲಿಗೆ ಬಂದಂಥ ಸುಮನ್ ಆ ಹೊಡಿತಾ ಇದ್ದದನ್ನು ಬಿಡಿಸಿ ಬೇರೆ ದಾರಿ ಇಲ್ದೇ ಕೋತಿನ ಮಣ್ಣು ಮಾಡಿರ್ತಾರೆ. ಸೊ ಇದಾಗ್ತಿದ್ದಂಗೆ ಅಪ್ಪು ಪಿಳ್ಳೈಗೆ ನಡೆದಿರೋಂಥ ಅಷ್ಟು ವಿಷಯನೂ ಕೂಡ ಮರ್ತೋಗಿ ಇವತ್ತು ಚಾಚುದು ಬರ್ತಡೇ ಇದೆ, ಇದು ಶುಗರ್ಲೆಸ್ ಪಾಯಸ ಅಂತ ಹೇಳಿ ಸುಮನಿಗೂ ಪಾಯಸ ಕೊಟ್ಟು ಹಾಗೆ ಅವ್ರ ಮೊಮ್ಮಗನಿಗೂ ಕೂಡ ಪಾಯಸ ಕೊಡ್ತಾರೆ. ಇದನ್ನೆಲ್ಲ ನೋಡ್ತಾ ಇದ್ದಂಥ ಸುಮನ್ಗೆ ಏನು ನಡೆದೇ ಇಲ್ಲ ಅನ್ನೋ ರೀತಿ ಬಿಹೇವ್ ಮಾಡ್ತಾ ಇದ್ದಾರಲ್ಲ ಅಂತ ಅನ್ಸುತ್ತೆ. ಇದಾದ್ಮೇಲೆ ಯಾವಾಗ ಗನ್ ಕಳೆದೋಯ್ತೋ ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಅಪ್ಪು ಪಿಳ್ಳೈ ಪ್ರತಿ ದಿವಸನೂ ನನ್ನನ್ನು ಭೇಟಿ ಮಾಡಿ ಅವತ್ತು ನಡೆದಿರೋ ಅಂಥ ಅಷ್ಟು ವಿಷಯನೂ ಕೂಡ ನನ್ನ ಹತ್ರ ಹೇಳ್ತಾನೆ ಇರ್ತಾರೆ. ಅದು ಕೂಡ ಪ್ರತಿ ದಿವಸನೂ ಹೊಸ ವಿಷಯ ಅನ್ನೋ ರೀತಿ ಹೇಳ್ತಿರ್ತಾರೆ ಅಂತ ತಿಳಿಸ್ತಾನೆ. ಹಾಗೇನೆ ಈ ಕಡೆ ಅಪ್ಪು ಪಿಳ್ಳೈ ಬೆಂಕಿ ಹಾಕಿದ್ರಲ್ವಾ, ಅದನ್ನ ಅಪರ್ಣ ಕೆಡಿಸಿದ್ರಲ್ವಾ, ಅದರಲ್ಲಿ ಕೆಲವೊಂದಿಷ್ಟು ಅರ್ಧಂಬರ್ಧ ಸುಟ್ಟಿರೋ ಅಂತ ಪೇಪರ್ಸ್ ಉಳಿದಿರತ್ತೆ. ಅದನ್ನೆಲ್ಲದನ್ನು ಕೂಡ ಇವಾಗ ಅಪರ್ಣ ಕಲೆಕ್ಟ್ ಮಾಡಿಕೊಂಡು ಅದರಲ್ಲಿ ಯಾವುದಾದ್ರೂ ಎವಿಡೆನ್ಸ್ ಸಿಗ್ಬೋದಾ ಅಂತ ಚೆಕ್ ಮಾಡ್ತಾ ಇರ್ತಾರೆ. ಎನ್ಕ್ವೈರಿಗೆ ಅಂತ ಕರ್ಕೊಂಡೋಗಿರೋಂಥ ಅಪ್ಪು ಪಿಳ್ಳೈನ ಇನ್ನೂ ಕೂಡ ಬಿಡದೇ ಇದ್ದಿದ್ರಿಂದ ಅಜಯ್ ಆ ತಕ್ಷಣ ಅವರ ಆರ್ಮಿ ಫ್ರೆಂಡ್ ಇರ್ತಾರಲ್ವಾ ಅವ್ರಿಗೆ ಫೋನ್ ಮಾಡಿ ಇನ್ನೂ ಕೂಡ ಬಿಟ್ಟಿಲ್ಲ ಅಂತ ಕೇಳೋವಾಗ ಯಾವಾಗ ನಿಮ್ಮ ತಂದೆ ಬ್ಲ್ಯಾಂಕ್ ಆಗಿ ಹೋಗ್ತಾರೋ ಅವಾಗ ಪ್ಯಾನಿಕ್ ಆಗುವಂತ ಚಾನ್ಸಸ್ ಇರುತ್ತೆ, ಆದಷ್ಟು ಬೇಗ ಏನಾದರೂ ಮಾಡು ಅಂತ ಹೇಳಿದ್ರಿಂದ ಅಜಯ್ ಡಿಪಾರ್ಟ್ಮೆಂಟ್ ಅವ್ರ ಜೊತೆಗೆ ಮಾತಾಡಿದ್ರು ಕೂಡ ಬರೀ ಎನ್ಕ್ವೈರಿ ಅಷ್ಟೇ, ಆದಷ್ಟು ಬೇಗ ಮುಗಿಸ್ಕೊಂಡು ಬರ್ತಾರೆ ಅಂತ ಹೇಳ್ತಾರೆ. ಆದರೆ ಎನ್ಕ್ವೈರಿ ಮಾಡುವಂಥ ಟೈಮ್ನಲ್ಲಿ ಆ ಗನ್ ನಿಮಗೆ ಮುಂಚೆನೇ ಕಳೆದೋಗಿರೋಂಥ ವಿಷಯ ಗೊತ್ತಿದ್ರು ಕೂಡ ನಮ್ಮಿಂದ ಮುಚ್ಚಿಡೋದಕ್ಕೆ ಏನಾದರೂ ಬಲವಾದ ಕಾರಣ ಇರಬೇಕಲ್ವಾ, ಏನು ಹೇಳಿ ಅಂತ ಹೇಳಿ ತುಂಬಾ ಕ್ವೆಶನ್ಸ್ ಮಾಡ್ತಾ ಇದ್ದಿದ್ದರಿಂದ ಅಪ್ಪು ಪಿಳ್ಳೈಗೆ ಏನಂತ ಆನ್ಸರ್ ಮಾಡಬೇಕು ಅಂತ ಗೊತ್ತಾಗ್ದೇ ಫುಲ್ ಬ್ಲ್ಯಾಂಕ್ ಆಗಿ ಹೋಗ್ತಾರೆ. ಹಾಗೆಯೇ ತುಂಬಾ ಪ್ಯಾನಿಕ್ ಆಗಿ ಎದುರುಕೊಳ್ಳೋ ರೀತಿ ಕೂತ್ಕೊಂಡು ಅಲ್ಲೇ ಸೂಸನ್ನು ಕೂಡ ಮಾಡಿಬಿಡ್ತಾರೆ. ಇದನ್ನು ಅಬ್ಸರ್ವ್ ಮಾಡಿದಂಥ ಐಆರ್ ಆಫೀಸರ್ ಆಗ್ಲೇ ಅಜಯ್ ಜೊತೆಗೆ ಮಾತಾಡೋದಕ್ಕೆ ಡಿಸೈಡ್ ಮಾಡ್ಕೊಳ್ತಾರೆ. ಹಾಗೆ ಈ ಕಡೆ ನಮಗೆ ಅಪರ್ಣನ ತೋರಿಸ್ತಾರೆ. ಅಪರ್ಣ ಕಲೆಕ್ಟ್ ಮಾಡಿರುವಂಥ ಪೇಪರ್ಸ್ನಲ್ಲಿ ತುಂಬಾ ಡೌಟ್ಸ್ ಇದ್ದಿದ್ದರಿಂದ ಆ ತಕ್ಷಣ ಅಪ್ಪು ಪಿಳ್ಳೈ ರೂಮ್ಗೆ ಹೋಗಿ ಚೆಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ರೀತಿ ಅಪರ್ಣ ಅಲ್ಲಿರುವಂಥ ಕಬೋರ್ಡ್ ಎಲ್ಲದನ್ನು ಕೂಡ ಚೆಕ್ ಮಾಡ್ತಾ ಇರೋವಾಗ್ಲೇ ಅಪರ್ಣ ಕೈಗೆ ತುಂಬಾ ನೋಟ್ಸ್ ಹಾಗೇನೆ ಪ್ರತಿ ದಿವಸನೂ ಯಾರನ್ನು ಮೀಟ್ ಮಾಡಿದೆ ಎಲ್ಲೋಗಿದ್ದೆ ಅನ್ನೋದೆಲ್ಲದೂ ಕೂಡ ಸಿಗ್ತಾ ಇರುತ್ತೆ. ಹಾಗೆ ಅದ್ರ ಜೊತೆಗೆ ಒಂದು ಕೀ ಕೂಡ ಸಿಗುತ್ತೆ. ಅಷ್ಟರೊಳಗಡೆ ನಮಗೆ ಇಲ್ಲಿ ಎನ್ಕ್ವೈರಿ ಆಗ್ತಾ ಇರೋವಂಥ ರೂಮ್ನ ತೋರಿಸ್ತಾರೆ. ಸೊ ಸ್ಪಾಟಿಗೆ ಒಬ್ಬರು ಇನ್ಸ್ಪೆಕ್ಟರ್ ಹಾಗೇನೆ ಆ ಆರ್ಮಿ ಫ್ರೆಂಡ್ ಕೂಡ ಬರ್ತಾರೆ. ಈಗ ರಿವೀಲ್ ಆಗುವಂಥ ಟ್ವಿಸ್ಟ್ ಏನು ಅಂತಂದರೆ ಇಷ್ಟು ದಿವಸದಿಂದನೂ ಕೂಡ ಅಪ್ಪು ಪಿಳ್ಳೈ ಜೊತೆಗೆ ಆರ್ಮಿ ಫ್ರೆಂಡ್ ಅಂತ ಹೇಳಿ ಮಾತಾಡ್ತಾ ಇರೋವಂಥ ವ್ಯಕ್ತಿ ಆರ್ಮಿ ಫ್ರೆಂಡ್ ಅಲ್ಲ, ಅವ್ರ ಮಗ ಹೈಯರ್ ಮಾಡಿರೋವಂಥ ಡಾಕ್ಟರ್ ಅನ್ನೋ ವಿಷಯ ಅಪ್ಪು ಪಿಳ್ಳೈಗೆ ಗೊತ್ತಾದರೆ ಅವರು ಕರೆಕ್ಟಾಗಿ ಕೋಆಪ್ರೇಟ್ ಮಾಡಲ್ಲ ಅನ್ನೋ ಉದ್ದೇಶದಿಂದ ಆ ವಿಷಯನ ಮುಚ್ಚಿಟ್ಟು ಆರ್ಮಿ ಫ್ರೆಂಡ್ ಅಂತ ಹೇಳಿ ಟ್ರೀಟ್ ಮಾಡ್ತಾ ಇರ್ತಾರೆ.
ಹಾಗೆ ಅಪ್ಪು ಪಿಳ್ಳೈಗೆ 16 ವರ್ಷದ ಮುಂಚೆನೆ ಆರ್ಮಿಯಿಂದ ಟರ್ಮಿನೇಟ್ ಮಾಡಿದ್ರು. ಯಾಕೆ ಅಂತಂದ್ರೆ ಅವ್ರಿಗೆ ಮರ್ವಿನ್ ಕಾಯಿಲೆ ಇದೆ, ಹಾಗೆ ಬುದ್ಧಿ ಸ್ಥೀಮಿತ ಇಲ್ಲ ಅನ್ನೋ ಉದ್ದೇಶದಿಂದ. ಈ ರೀತಿ ಟರ್ಮಿನೇಟ್ ಆಗಿರುವಂತ ವ್ಯಕ್ತಿಗೆ 8 ವರ್ಷದಿಂದ ಗನ್ ಲೈಸೆನ್ಸ್ ನ ವೆರಿಫಿಕೇಶನ್ ಮಾಡಿದಂತ ಇನ್ಸ್ಪೆಕ್ಟರ್ ಹತ್ರ ಬಂದು ಮಾತಾಡಿದಂತ ಹೈಯರ್ ಆಫೀಸರ್ ಈ ವಿಷಯ ಏನಾದ್ರೂ ಇವಾಗ ಹೊರಗಡೆ ಗೊತ್ತಾದ್ರೆ ಅವರು 16 ವರ್ಷಕ್ಕೆ ಮುಂಚೆನೆ ಆರ್ಮಿಯಿಂದ ಟರ್ಮಿನೇಟ್ ಆಗಿದ್ದಾರೆ ಅನ್ನೋದು ಪ್ರೂಫ್ ಸಮೇತ ಇದೆ. ಆದ್ರೆ ಈ ವಿಷಯ ಇವಾಗ ಹೊರಗಡೆ ಬಂದ್ರೆ ಇದು ನಮ್ಮ ತಲೆಗೆ ಸುತ್ಕೊಳ್ಳೋ ಅಂತ ಚಾನ್ಸಸ್ ಇರುತ್ತೆ. ಸೊ ಇದರಿಂದ ಈ ವಿಷಯನ ಯಾವುದೇ ಕಾರಣಕ್ಕೂ ಆಚೆ ಬರ್ದೇ ಇರೋ ತರ ನೋಡ್ಕೊಳ್ಳಿ ಅಂತ ಹೇಳಿದ್ರಿಂದ ಸರಿ ಅನ್ಕೊಂಡಂತ ಹೈಯರ್ ಆಫೀಸರ್ ಆಗಿ ಇನ್ಸ್ಪೆಕ್ಟರ್ ಎಲ್ಲರೂ ಕೂಡ ಅಪ್ಪು ಪಿಳ್ಳೈನ ರಿಲೀಸ್ ಮಾಡಿ ಮನೆಗೆ ಕಳಿಸ್ತಾರೆ. ಹಾಗೆ ಈ ಕಡೆ ಅಪರ್ಣನ್ ಮನೇನ ತೋರಿಸ್ತಾರೆ. ಅಪರ್ಣ ಆಲ್ರೆಡಿ ಅಪ್ಪು ಪಿಳ್ಳೈ ರೂಮ್ ನಲ್ಲಿ ಯಾವ್ದಾದ್ರು ಎವಿಡೆನ್ಸ್ ಸಿಗ್ಬೋದಾ ಅಂತ ಚೆಕ್ ಮಾಡ್ತಾ ಇರೋವಾಗ್ಲೇನೆ ಕಬೋರ್ಡ್ ನಲ್ಲಿ ಗನ್ನನ್ನ ಔಸಿಟ್ಟಿರೋ ಅಂತದ್ದು ಅಪರ್ಣನ್ ಕೈಗೆ ಸಿಗತ್ತೆ. ಇದನ್ನ ನೋಡಿದಂತ ಅಪರ್ಣನ್ಗೆ ತುಂಬಾನೇ ಶಾಕ್ ಆಗತ್ತೆ. ಇಷ್ಟು ದಿವಸದಿಂದನೂ ಕೂಡ ಗನ್ ಮನೆಯಲ್ಲೇ ಇಟ್ಕೊಂಡು ಗನ್ ಕಳೆದೋಗಿದೆ ಅಂತ ಇವರೆಲ್ಲರೂ ಯಾಕೆ ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಈ ರೀತಿ ಯೋಚಿಸ್ತಾ ಇರೋವಾಗ್ಲೇನೆ ಮನೆಗೆ ಅಜಯ್ ಹಾಗೆ ಅಪ್ಪು ಪಿಳ್ಳೈ ಇಬ್ರು ಕೂಡ ಬರ್ತಾರೆ. ಅಪ್ಪು ಪಿಳ್ಳೈಗೆ ಅವ್ರ ರೂಮ್ಗೆ ಯಾರೋ ಬಂದೋಗಿದ್ದಾರೆ ಅನ್ನೋ ವಿಷಯ ಗೊತ್ತಾಗಿದ್ರಿಂದ ಈ ಸಲನೂ ಕೂಡ ಅಜಯ್ ಮೇಲೆ ತುಂಬಾ ಜೋರಾಗಿ ಕೂಗಾಡಿ, ಜೊತೆಗೆ ಅಪರ್ಣನೇ ಬಂದೋಗಿರೋದು ಅನ್ನೋದು ಗೊತ್ತಾಗಿದ್ರಿಂದ ಅಪರ್ಣನ್ ಮೇಲೂ ಕೂಡ ಕೂಗಾಡಿ ಆದಷ್ಟು ಬೇಗ ಕಾರ್ಪೆಂಟರ್ ಅನ್ನು ಕರೆಸ್ತೀಯಾ ಇಲ್ವಾ, ನಿನ್ಗೇನ್ ಮರ್ತೋಗ್ತಾ ಇದೆಯಾ ಅಂತ ಬೈದು ಅಪರ್ಣ ಹಾಗೆ ಅಜಯ್ ಇಬ್ರು ಕೂಡ ರೂಮಿಂದ ಆಚೆ ಕಳಿಸ್ತಾರೆ. ಹಾಗೇನೆ ಆಚೆ ಬಂದಂತ ಅಪರ್ಣ ಡಾಕ್ಟರ್ ಹತ್ರ ಮಾತಾಡ್ತಾ ಅವರೇ ನೆನ್ಪಿಟ್ಕೊಳ್ಳಕ್ಕೆ ಅಂತ ಬರ್ದಿರೋ ಅಂತ ಅಷ್ಟು ವಿಷಯನೂ ಕೂಡ ಅವರೇ ಡಿಸ್ಟ್ರಾಯ್ ಮಾಡ್ಬೋದಾ ಅಂತ ಕೇಳೋವಾಗ ಅವ್ರಿಗೆ ನೆನ್ಪಿಟ್ಕೊಳಕ್ ಅದಿಷ್ಟ ಇಲ್ಲದೆ ಇರ್ಬೋದು, ಅದಕ್ಕೋಸ್ಕರ ಅವರು ಡಿಸ್ಟ್ರಾಯ್ ಮಾಡ್ತಾ ಇದ್ದಾರೆ. ನಾವು ಹೇಗೆ ಇವಾಗ ವಾಟ್ಸಪ್ ಚಾಟ್ಸ್ ನಲ್ಲಿ ನಮ್ಗೆ ಇಷ್ಟ ಇಲ್ದೇ ಇರೋದನ್ನ ಡಿಲೀಟ್ ಮಾಡ್ತೀವೋ ಅದೇ ತರ ಅವರು ಕೂಡ ಅವ್ರಿಗಿದು ಬಂದಿರೋಂತ ಬ್ಲೆಸ್ಸಿಂಗ್ಸ್ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ. ಹಾಗೇನೆ ಅಪರ್ಣ ಅಜಯ್ ಜೊತೆ ಮಾತಾಡ್ದ ಬರ್ನ್ ಆಗದೆ ಉಳಿದಿರೋ ಅಂತ ಒಂದು ಪೇಪರ್ ಶೀಟ್ ನಲ್ಲಿ 2 ಬುಲೆಟ್ಸ್ ಫೈರ್ ಆಗಿದೆ ಅಂತ ಇದೆ. ಸೊ ಒಂದು ಬುಲೆಟ್ ಕೋತಿಗೆ ಫೈರ್ ಆಗಿದ್ರೆ ಇನ್ನೊಂದು ಬುಲೆಟ್ ಯಾರಿಗೆ ಫೈರ್ ಆಗಿದೆ ಅಂತ ಕ್ವೆಶನ್ ಮಾಡ್ತಾ ಇರೋವಾಗ್ಲೇನೆ ಅಪರ್ಣ ಕಲೆಕ್ಟ್ ಮಾಡಿ ಇಟ್ಟಿರೋಂಥ ಅಷ್ಟು ಪೇಪರ್ ಶೀಟ್ಸ್ ನೋಡಿದಂಥ ಅಜಯ್ಗೆ ತುಂಬಾನೇ ಕೋಪ ಬಂದು ಎಷ್ಟು ಸಲ ಹೇಳಿದ್ದೀನಿ ನಮ್ಮ ಅಪ್ಪನ ರೂಮ್ಗೆ ಹೋಗ್ಬೇಡ ಅಂತ, ಆದ್ರೂ ಯಾಕೆ ಹೋದೆ ಅಂತ ಪ್ರಶ್ನೆ ಮಾಡ್ತಾರೆ. ಆಗ್ಲೇ ಅಪರ್ಣ ಗನ್ ನಿಮ್ಮ ಅಪ್ಪನ ಹತ್ರನೇ ಇದ್ರು ಯಾಕಂತ ಸುಳ್ಳು ಹೇಳಿದ್ರು, ಕೋತಿ ಕೈಲಿರುವಂತ ಗನ್ ನಂದು ಅಂತ ಹೇಳಿ ಸಿಚುಯೇಷನ್ ಅನ್ನ ಅಡ್ವಾಂಟೇಜ್ ತಗೊಳಕ್ ನೋಡಿದ್ರು ಅಲ್ವಾ ಅಂತ ಎಲ್ಲ ಕೇಳಿ, ಹಾಗೇನೆ ಚಚ್ಚು ನನ್ನ ಜೊತೆಗೆ ಇಲ್ದೇ ಇದ್ರು ಕೂಡ ಚಚ್ಚು ಈ ಮನೆಯಲ್ಲಿ ಇದ್ದ ಅಲ್ವಾ, ಅವ್ನಿಗೆ ಏನಾಯ್ತು ಅನ್ನೋದ್ರ ಬಗ್ಗೆ ನಾನು ತಿಳ್ಕೊಳ್ಬೇಕು ಅಂತ ಹೇಳ್ತಾರೆ. ಇದನ್ನೆಲ್ಲ ನೋಡ್ತಾ ಇದ್ದಂತ ಅಜಯ್ ಸ್ವಲ್ಪ ಮಟ್ಟಿಗೆ ಕನ್ವಿನ್ಸ್ ಆಗ್ತಾರೆ. ಹಾಗೇನೆ ನಿಮ್ಮಪ್ಪ ಮುಚ್ಚಿಡ್ತಾ ಇರೋಂಥ ಪ್ರಶ್ನೆನಲ್ಲೇ ಚಾಚುಗೆ ಏನಾಯ್ತು ಅನ್ನೋ ಉತ್ತರ ಇರ್ಬೋದಲ್ವಾ ಅಂತ ಕೇಳ್ತಾ ಇರೋವಾಗ ಮಾತನ್ನ ಅರ್ಧಕ್ಕೆ ನಿಲ್ಲಿಸಿದಂಥ ಅಜಯ್, ನಿನಗಿರೋಂಥ ಪ್ರಶ್ನೆಗಳನ್ನೇ ನಮ್ಮ ಅಪ್ಪಂಗೂ ಕೂಡ ಇರೋದು, ಅವರು ಕೂಡ ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದಾರೆ, ಚಾಚುಗೆ ಏನಾಯ್ತು ಅನ್ನೋದನ್ನ ಅಂತ ಹೇಳ್ತಾರೆ. ಪ್ರತಿ ದಿವಸನೂ ಕೂಡ ಚಾಚುಗೆ ಏನಾಯ್ತು ಅನ್ನೋ ಪ್ರಶ್ನೆನೇ ಅಪ್ಪು ಪಿಳ್ಳೈ ತಲೆನಲ್ಲೂ ಕೂಡ ಓಡ್ತಾ ಇರತ್ತೆ. ಅವ್ನಿಗೇನಾಯ್ತು ಅಂತ ತಿಳ್ಕೊಳ್ಳೋ ಅಂತ ಕುತೂಹಲದಿಂದ ಪ್ರತಿ ದಿವಸನೂ ಚಾಚು ಓಡಾಡ್ತಾ ಇದ್ದಂಥ ಸ್ಕೂಲ್ ಪ್ಲೇಸ್ ಆಗಿರ್ಬೋದು ಇದೆಲ್ಲದಕ್ಕೂ ಕೂಡ ತಿರುಗ್ತಾ ಇರ್ತಾರೆ. ಅವ್ರ ಬಗ್ಗೆ ಅವರೇ ತಿಳ್ಕೊಳ್ಳೋಕೋಸ್ಕರ, ಅವ್ರೇನಾದ್ರೂ ಮರ್ತಿದಾರ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೋಸ್ಕರ ಅವ್ನು ಸಿಗ್ಬೋದಾದಂತ ಎವಿಡೆನ್ಸ್ ನ ಕಲೆಕ್ಟ್ ಮಾಡ್ತಾ ಇರ್ತಾರೆ. ಹಾಗೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಅಷ್ಟರಲ್ಲಿ ಅದನ್ನ ಸುಟ್ಟಾಕಿ ಮತ್ತೆ ಹೊಸದಾಗಿಂದ ಎವಿಡೆನ್ಸ್ ನ ಕಲೆಕ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹಾಗೇನೆ ಈಗ ಅರ್ಧ ಬೆಂದು ಉಳಿದಿರೋ ಅಂತ VMC ಹಾಸ್ಪಿಟಲ್ ರಿಪೋರ್ಟ್ ಇವಾಗ ಅಪರ್ಣ ಕೈಗೆ ಸಿಗತ್ತೆ. ಆ ರಿಪೋರ್ಟ್ ಬೇರೆ ಯಾರ್ದು ಅಲ್ಲ, ಮೊದಲನೇ ಹೆಂಡತಿ ಪ್ರವೀಣಂದಾಗಿರುತ್ತೆ. ಪ್ರತಿ ದಿವಸನೂ ಕೂಡ ಅಪ್ಪು ಪಿಳ್ಳೈ ಅದನ್ನೇ ಹೋಗಿ ಕಲೆಕ್ಟ್ ಮಾಡ್ಕೊಂಡು ಬರ್ತಾ ಇರ್ತಾರೆ. ಅದು ಕೂಡ ಮಾರ್ಚ್ 19ನೇ ತಾರೀಕಿನ ಹಾಸ್ಪಿಟಲ್ ರಿಪೋರ್ಟ್ ಆಗಿರುತ್ತೆ. ಇದನ್ನ ನೋಡಿದಂತ ಅಪರ್ಣ, ನೀವು ಹಾಸ್ಪಿಟಲ್ಗೆ ಹೋಗಿ ಚೆಕಪ್ ಮಾಡಿಸ್ಕೊಂಡು ಬರ್ತಾ ಇದ್ದಂಥ ಟೈಮ್ನಲ್ಲಿ ಚಾಚು ಕಳೆದೋಗಿದ್ದಾನೆ ಅಂತ ಹೇಳಿದ್ದು, ಅದು ಕೂಡ ಮಾರ್ಚ್ 19ಕ್ಕೆ ನೀವು ಹೋಗಿ ಚೆಕಪ್ ಮಾಡಿಸ್ಕೊಂಡ್ ಬಂದಿರೋದು. ಆದರೆ ಚಾಚು ಕಳೆದೋಗಿರೋದು ಒಂದು ದಿವಸ ಆದಮೇಲೆ. ನಿಜ ಹೇಳಿ ಅಜಯ್, ನನ್ನ ಹತ್ರ ಯಾವುದಾದ್ರೂ ವಿಷಯನ ಮುಚ್ಚಿಡ್ದಿದ್ದೀರಾ ಅಂತ ಕೇಳೋವಾಗ ಮಾರ್ಚ್ 19ನೇ ತಾರೀಕು ಚಾಚುದು ಬರ್ತಡೇ ಇರುತ್ತೆ. ಅವತ್ತಿನ ದಿವಸ ಟ್ರೀಟ್ಮೆಂಟ್ ಮುಗಿಸ್ಕೊಂಡು ಬಂದಮೇಲೆ ಅಮ್ಮ ಮಗ ಇಬ್ರು ಕೂಡ ಮನೆಗೆ ಬಿಟ್ಟು ಅಜಯ್ ಕೆಲಸಕ್ಕೆ ಅಂತ ಹೊರಟೋಗ್ತಾರೆ. ನೆಕ್ಸ್ಟ್ ಡೇ ಬರೋಷ್ಟ್ರೊಳಗಡೆ ಆಗಲೇ ಅಲ್ಲಿ ಚಾಚುವಿನ ಡೆಡ್ ಬಾಡಿ ಬಿದ್ದಿರುತ್ತೆ. ಇದನ್ನ ನೋಡಿದಂಥ ಅಜಯ್ಗಂತೂ ಭೂಮಿನೇ ಕುಸ್ತೋದಷ್ಟು ದುಃಖ ಆಗುತ್ತೆ. ಹೇಗೆ ಸತ್ತೋದ ನನ್ನ ಮಗ, ಈ ಥರ ರಕ್ತದ ಮಡುವಿನಲ್ಲಿ ಬಿದ್ದಿದನಲ್ಲ ಅಂತ ದುಃಖ ಅನುಭವಿಸ್ತಾ ಇರ್ತಾರೆ. ಆಗ್ಲೇನೆ ಪ್ರವೀಣ ಅಂತೂ ಮೈ ಮೇಲೆ ಪ್ರಜ್ಞೆನೇ ಇಲ್ದೇನೆ ಇರೋ ರೀತಿ ಕೂತಿರ್ತಾರೆ. ಇದನ್ನ ನೋಡಿದಂಥ ಅಜಯ್ ಏನಾಯ್ತು ಅಂತ ಕೇಳೋವಾಗ ಅವ್ನು ಗನ್ ಹಿಡ್ಕೊಂಡು ಆಟಾಡ್ತಾ ಇದ್ದ. ನಾನು ವಾಪಸ್ ಕೊಡು ಚಾಚು ಅಂತ ಗನ್ನನ್ನು ಫೋರ್ಸ್ಫುಲಿ ಕಿತ್ಕೊಳ್ಳೋಕ್ಕೆ ಅಂತ ಹೋದೆ. ಆಲ್ರೆಡಿ ಅವನು ಸೇಫ್ಟಿ ಲಾಕರ್ ಕೂಡ ತೆಗೆದಿದ್ದ. ಬೈ ಆಕ್ಸಿಡೆಂಟ್ ಆಗಿ ಶೂಟ್ ಆಗೋಯ್ತು. ನಾನು ಏನು ಮಾಡಲಿ, ನನ್ನ ಮಗನ ನನ್ನ ಕೈಯಾರೆ ಸಾಯಿಸಿದೆ ಅಂತ ಜೋರಾಗಿ ಅಳೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಅಷ್ಟರೊಳಗಾಗ್ಲೇನೆ ಮನೆಗೆ ಅಪ್ಪು ಪಿಳ್ಳೈ ಬಂದಿದ್ರಿಂದ ಈ ವಿಷಯನ ಅಪ್ಪು ಪಿಳ್ಳೈ ಹತ್ರ ಹೇಳಲಿಕ್ಕೋಸ್ಕರ ಅಜಯ್ ಅಲ್ಲಿಗೆ ಹೋಗ್ತಾರೆ. ಆದರೆ ಅವ್ರಿಗೆ ಕೇಳುವಂಥ ಮನಸ್ಥಿತಿ ಇರೋದಿಲ್ಲ. ಸರಿ ಅನ್ಕೊಂಡಂತ ಅಜಯ್ ವಾಪಸ್ ರೂಮಿಗೆ ಬರೋಷ್ಟ್ರೊಳಗಾಗ್ಲೇನೆ ಪ್ರವೀಣ ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ಕುಡಿದು ಅನ್ಕಾನ್ಶಿಯಸ್ ಆಗಿ ಬಿದೋಗಿರ್ತಾರೆ. ಇದನ್ನ ನೋಡಿದಂಥ ಅಜಯ್ಗೆ ಏನ್ ಮಾಡಬೇಕು ಅಂತ ಗೊತ್ತಾಗ್ದಾನೆ ಆ ತಕ್ಷಣ ಪ್ರವೀಣನ ಕರ್ಕೊಂಡು ಹಾಸ್ಪಿಟಲ್ಗೆ ಹೋಗ್ತಾರೆ. ಈ ರೀತಿ ಹಾಸ್ಪಿಟಲ್ಗೆ ಹೋಗಕ್ಕೂ ಮುಂಚೆ ಆ ರೂಮ್ ಡೋರ್ನ ಲಾಕ್ ಮಾಡ್ಕೊಂಡು ಹೋಗ್ತಾರೆ. ಫೈನಲಿ ಪ್ರವೀಣನ ಹಾಸ್ಪಿಟಲ್ಗೆ ಅಡ್ಮಿಟ್
ಅಡ್ಮಿಟ್ ಮಾಡಿ ವಾಪಸ್ ಮಗನ ಬಾಡಿಗೆ ಹತ್ರ ಬಂದು ನೋಡೋಷ್ಟ್ರೊಳಗಾಗ್ಲೇ ಆ ರೂಮ್ ಫುಲ್ಲು ಕ್ಲೀನ್ ಆಗಿರುತ್ತೆ. ಇದನ್ನು ನೋಡಿದಂಥ ಅಜಯ್ಗಂತೂ ತುಂಬಾ ಶಾಕ್ ಆಗುತ್ತೆ. ಹೋಗ್ಲಿ ಅವ್ರ ಅಪ್ಪ ಅದನ್ನು ಕ್ಲೀನ್ ಮಾಡಿದ್ದಾರೆ ಅನ್ನೋದು ಗೊತ್ತಿದ್ರೂ ಕೂಡ ಅವ್ರ ಅಪ್ಪನ ಹತ್ರ ಹೋಗಿ ವಿಚಾರಿಸೋಣ ಅಂತ ಹೋದರೆ ಅವರಪ್ಪ ಏನೂ ನಡೆದೇ ಇಲ್ಲ ಅನ್ನೋ ರೀತಿ ಊಟ ಮಾಡಿ ಅಜಯ್ ಹತ್ರ ಬೆಳಗಿಂದ ಕಾಣಿಸ್ಲೇ ಇಲ್ವಲ್ಲೋ ಅಂತ ಹೇಳ್ತಾರೆ. ಹಾಗೆಯೇ ಮಣಿಗೆ ಬರೋದಕ್ಕೆ ಕೇಳು, ಸ್ವಲ್ಪ ಕೆಲಸ ಇದೆ ಅಂತ ಹೇಳಿ ಸೀದಾ ಮಾಡಿ ಮೇಲೆ ಹೊರಟೋಗ್ತಾರೆ. ಇದಾದ್ಮೇಲೆ ಅಜಯ್ ಅವರ ಹೆಂಡತಿನ ಒಂದು ಮಗು ರೀತಿ ನೋಡ್ಕೊಳ್ತಾ ಇರ್ತಾರೆ. ಸೊ ಇದಾದ್ಮೇಲೆ ಮೊಮ್ಮಗ ಹೆಂಗೆ ಕಳೆದೋದ ಅಂತ ಹೇಳಲಿಕ್ಕೆ ಇರೋಂಥ ಅಷ್ಟು ಸಾಕ್ಷಿನೂ ಕೂಡ ಅಪ್ಪು ಪಿಳ್ಳೈ ಸುಟ್ಟಾಕ್ತಾ ಇರೋದನ್ನ ದೂರದಿಂದ ಅಜಯ್ ನೋಡ್ತಾರೆ. ಹಾಗೆ ಅವ್ರ ಅಪ್ಪನ ಹತ್ರ ಹೋಗಿ ಕೇಳೋವಾಗ ನಿಜ ಹೇಳಕ್ಕಾಗದೇ ಇರೋಂಥ ಸತ್ಯ ತಿಳ್ಕೊಂಡು ಏನು ಮಾಡಬೇಕು, ನನ್ನ ಮೊಮ್ಮಗನಿಗೆ ನನ್ನಿಂದ ಏನಾದರೂ ಆಗಿರ್ಬೋದಾ, ನನಗಂತೂ ಅದು ನೆನಪೇ ಬರ್ತಾ ಇಲ್ಲ. ನನ್ನ ಗನ್ನಲ್ಲಿ 2 ಬುಲೆಟ್ಸ್ ಖಾಲಿಯಾಗಿದೆ, ಅದರಲ್ಲಿ 1 ಬುಲೆಟ್ ಏನಾಯ್ತು ಅನ್ನೋದು ಸುಮನ್ ಹೇಳಿದ್ದಾನೆ. ಆದರೆ ಇನ್ನೊಂದು ಬುಲೆಟ್ ನಿಮ್ಮಿಬ್ಬರಲ್ಲಿ ಯಾರ ಕೈಯಿಂದ ಈ ಅಚಾತುರ್ಯ ನಡೀತು ಅನ್ನೋದು ನನಗೆ ಗೊತ್ತಿಲ್ಲ, ಅದನ್ನ ನಾನು ಕೇಳೋದು ಇಲ್ಲ. ತಿಳಿದೇ ಆಗಿದ್ರು ಕೂಡ ನೆಕ್ಸ್ಟು ಪೊಲೀಸು ಅರೆಸ್ಟು ಏನೇನೋ ಆಗತ್ತೆ. ಅವಳು ಆಲ್ರೆಡಿ ನೊಂದಿರೋ ಅಂಥ ಜೀವ ಇನ್ನೂ ನೋಯಿಸೋದಕ್ಕೆ ನನಗಿಷ್ಟ ಇಲ್ಲ. ಹಾಗೇನೆ ನಿನ್ನನ್ನು ಕಲ್ಪ್ರೇಟ್ ಸ್ಥಾನದಲ್ಲಿ ನೋಡೋದಕ್ಕೆ ನನಗಾಗೋದಿಲ್ಲ. ಯಾರಿಗೂ ಉಪಯೋಗಕ್ಕೆ ಬರದೇ ಇರೋವಂಥ ಒಂದು ಸತ್ಯನ ನಾನು ಸುಟ್ಟಾಕ್ತಾ ಇದ್ದೀನಿ. ಹಾಗೇನೆ ಅಪ್ಪು ಪಿಳ್ಳೈಗೆ ಗೊತ್ತಿರುತ್ತೆ ಅವ್ರಿಗಿರೋ ಅಂಥ ಕಾಯಿಲೆ ಕ್ಯೂರ್ ಆಗದೆ ಇರೋದು ಅಂತ. ಆದರೂ ಕೂಡ ಅವ್ರು ಸಂತೋಷವಾಗಿದ್ದಾರೆ. ಒಂದು ರೀತಿ ಎಲ್ಲ ವಿಷಯಗಳಿಂದನೂ ಕೂಡ ಫ್ರೀಡಮಲ್ಲಿ ಅಂತ ಹೇಳ್ತಾ ಇರೋವಾಗ್ಲೇ ತಂದೆ ಮೇಲೆ ತುಂಬ ಪ್ರೀತಿ ಬಂದಂಥ ಅಜಯ್ ತಂದೆನ ಹಗ್ ಮಾಡಿಕೊಂಡು ಜೋರಾಗಿ ಅಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದಾದಮೇಲೆ ಪ್ರತಿ ದಿವಸನೂ ಕೂಡ ಕಲೆಕ್ಟ್ ಮಾಡಿರೋಂಥ ಅಷ್ಟು ಎವಿಡೆನ್ಸ್ನೂ ಕೂಡ ಅಪ್ಪು ಪಿಳ್ಳೈ ಸುಡ್ತಾ ಬರ್ತಾರೆ. ಪ್ರತಿ ದಿವಸನೂ ಕೂಡ ನನ್ನ ಮೊಮ್ಮಗನಿಗೆ ನನ್ನಿಂದ ಏನಾದರೂ ಆಗಿರ್ಬೋದಾ ಅಂತ ಅಂದ್ಕೊಂಡು ಅಪ್ಪು ಪಿಳ್ಳೈ ಎವಿಡೆನ್ಸ್ನ ಕಲೆಕ್ಟ್ ಮಾಡ್ತಾರೆ. ಅದಾದಮೇಲೆ ನನ್ನಿಂದ ಏನೂ ಆಗಿಲ್ಲ, ಒಂದು ನನ್ನ ಮಗನಿಂದ ಇಲ್ಲ ನನ್ನ ಸೊಸೆಯಿಂದ ಏನಾದರೂ ಆಗಿರ್ಬೋದು ಅಂತ ಅರ್ಥ ಮಾಡ್ಕೊಂಡಂಥ ಅಪ್ಪು ಪಿಳ್ಳೈ ಆ ಒಂದು ಎವಿಡೆನ್ಸ್ನ ಸುಟ್ಟಾಕ್ತಾ ಬರ್ತಾರೆ. ಸೊ ಈ ರೀತಿ ಅಪ್ಪು ಪಿಳ್ಳೈ ತನ್ನ ಮರವಿನಿಂದನೇ ಒಂದು ರೀತಿ ನೆಮ್ಮದಿಯಾಗಿ ಜೀವಿಸ್ತಾ ಇರ್ತಾರೆ. ಸೊ ನಿಮ್ಮ ಸುತ್ತಮುತ್ತ ಈ ರೀತಿ ಮರವಿರೋ ಅಂಥ ಯಾವುದಾದ್ರೂ ವ್ಯಕ್ತಿಗಳನ್ನು ನೋಡಿದ್ದೀರಾ? ನಾನಂತೂ ನಮ್ಮ ಮನೆ ಪಕ್ಕದಲ್ಲಿ ಒಬ್ಬರ ತಾತನಿಗೆ ಈ ರೀತಿ ಮರವಿತ್ತು. ಒಂದೊಂದು ಸಲ ಎಲ್ಲೆಲ್ಲೋ ಹೊರಟೋಗ್ಬಿಡ್ತಾಯಿದ್ರು. ಪಾಪ ಅವ್ರ ಮನೆಯವರು ಅವ್ರನ್ನ ಹುಡುಕೊಂಡು ಕರ್ಕೊಂಬರ್ತಾಯಿದ್ರು. ನಿಮ್ಮಲ್ಲೂ ಆ ರೀತಿ ಯಾವುದಾದ್ರೂ ವ್ಯಕ್ತಿಗಳಿದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ವಿತ್ ಸ್ಮೈಲ್ ಒಂದು ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಆದಷ್ಟು ಶೇರ್ ಮಾಡೋದಕ್ಕೆ ಟ್ರೈ ಮಾಡಿ. ಹೊಸದಾಗಿ ಅದು ಚಾನಲ್ನ ವಿಸಿಟ್ ಮಾಡಿದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇಂಥದೇ ಥ್ರಿಲ್ಲಿಂಗ್ ಮೂವಿ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತೀನಿ. ಸ್ಟಿಲ್ ದೆನ್ ಟೇಕ್ ಕೇರ್, ಲವ್ ಯು ಆಲ್, ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್.